ಎಷ್ಟು ಜನ ಸಂತೋಷವಾಗಿದ್ದೀರಿ? ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಅನೇಕ ಸಂಗತಿಗಳು ಇರ್ಬೋದು ನಮ್ಮ ಜೀವಿತದಲ್ಲಿ. ಕೆಲವು ಸವಾಲುಗಳನ್ನು ಎದುರಿಸ್ತಾ ಇರ್ಬೋದು, ಕೆಲವು ಪರಿಸ್ಥಿತಿಗಳನ್ನ ಅನುಭವಿಸ್ತಾ ಇರ್ಬೋದು. ಆದರೆ ಕ್ರಿಸ್ತನು ನಮ್ಮಲ್ಲಿ ಇರುವ ಕಾರಣದಿಂದ ನಾವು ಅವುಗಳನ್ನು ಎದುರಿಸಿ ಜಯಿಸಲಿಕ್ಕೆ ನಮಗೆ ಸಾಮರ್ಥ್ಯ ಉಂಟು ಪ್ರಿಯರೇ. ಆಮೆನ್. ನಾವು ದೇವರಲ್ಲಿರುವವರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಇರುವವರಾಗಿದ್ದೇವೆ. ಒಂದು ವೇಳೆ ಯಾರಾದರೂ ಇಲ್ಲದೆ ಇದ್ದರೆ ಅಥವಾ ಯಾರಾದರೂ ಮೊದಲನೇ ಸಾರಿ ಸಭೆಗೆ ಬಂದಿರುವುದಾದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ಆಹ್ವಾನಿಸ್ತೇವೆ. ಮತ್ತು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ, ಪ್ರತಿಯೊಬ್ಬರನ್ನು ಪ್ರೀತಿಸುವಾತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನು ಉದ್ದೇಶವನ್ನು ಆತನು ಇಟ್ಟಿದ್ದಾನೆ ಪ್ರಿಯರೇ. ಆಮೆನ್. ಇವತ್ತು ದೇವರ ವಾಕ್ಯವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಅಂತ ನಾನು ಹೇಳುವಾಗ ನಾವು ದೇವರ ವಾಕ್ಯಕ್ಕೆ ಕೊಡಬೇಕಾದಂಥ ಗೌರವ ಅಥವಾ ಎಚ್ಚರಿಕೆ ಅಥವಾ ಯಾಕೆ ನಾವು ಅದನ್ನು ಮಾಡಬೇಕಂತಂದರೆ ಮೊದಲು ಇದು ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗಾಗಿ ದೇವರ ವಾಕ್ಯವಂದರೆ ಏನು? ಅದು ಏನೋ ಸುಮ್ಮನೆ ಶಬ್ದ ಅಲ್ಲ, ಏನೋ ಪದ ಅಲ್ಲ, ಅದು ದೇವರು ಮಾತನಾಡುವಂಥದ್ದು. ರೈಟ್? ಇದು ಒಬ್ಬ ವ್ಯಕ್ತಿಯಿಂದ ಬರ್ತಾ ಇದೆ. ಆ ವ್ಯಕ್ತಿ ಯಾರು? ದೇವರು. ದೇವರು ಯಾರು? ಎಲ್ಲವನ್ನು ಮಾಡಿದಾತನು, ನಿನ್ನನ್ನು ನನ್ನನ್ನು ಮಾಡಿದಾತನು. ರೈಟ್? ಬೈಬಲ್ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಎಲ್ಲರೂ ಹೇಳ್ರಿ, ವಾಕ್ಯವೇ ದೇವರಾಗಿತ್ತು. ವೆರಿ ಗುಡ್, ಸೂಪರ್. ಹೇಳ್ರಿ, ಇನ್ನು ಹಿಂದೆ ಇರೋರು ಕೂಡ ಹೇಳ್ರಿ, ವಾಕ್ಯವೇ ದೇವರಾಗಿತ್ತು. ಅಂದರೆ ವಾಕ್ಯ ಏನಾಗಿದೆ? ದೇವರಾಗಿದೆ. ಅದಕ್ಕೆ ನಾವು ದೇವರ ವಾಕ್ಯ ಅಂತ ಹೇಳುವಾಗ ಯಾವುದೋ ಮನುಷ್ಯನ ಮುಂದೆ ನಾವು ಹೋಗ್ತಾ ಇಲ್ಲ. ನಾವು ಯಾಕೆ ಗೊತ್ತಾ? ನಾವು ಯಾರ ಮುಂದೆ ಹೋಗ್ತಾ ಇದ್ದೇವೋ ಅದರ ಮೇಲೆ ನಮ್ಮ ವರ್ತನೆ ಅದು ಆಧಾರಗೊಂಡಿದೆ ಪ್ರಿಯರೇ. ಉದಾಹರಣೆಗಾಗಿ SP ಮುಂದೆ ಹೋಗ್ಬೇಕಂದ್ರೆ ನೀವು ಹೆಂಗೆ ಹೋಗ್ತೀರಿ? ಅಲ್ಲ, ಯಾರ ಹತ್ರ ಹೋಗ್ತಾ ಇದ್ದೀನಿ? ರೈಟ್? DC ಮುಂದೆ ಹೋಗಬೇಕಂದ್ರೆ ಹೆಂಗೆ ಹೋಗ್ತೀರಿ? ಹೆಂಗಂದ್ರೆ ನೀವು ಹೋಗಲ್ಲ ಅಲ್ಲ, ಗಂಭೀರವಾಗಿ ಹೋಗ್ತೀರಿ. ಯಾಕಂದರೆ ಯಾರವರು? ಅವರು DC ಅಪ್ಪ, ಜಿಲ್ಲಾಧಿಕಾರಿಯಪ್ಪ, ಅವ್ರ ಮುಂದೆ ನಾವು ಹೋಗುವಾಗ ಹೆಂಗಂದ್ರೆ ಹೌದಾ ಇಲ್ಲ? ಅಲ್ಲಿ ಎಷ್ಟು ಜನ ಮೊಬೈಲ್ಗಳು ಆನ್ ಮಾಡ್ಕೊಂಡು ಹೋಗ್ತಿರಲ್ಲಿ? SP ತಾಗ ಮಾತಾಡ್ಬೇಕು, ಟ್ರಿಂಗೆ ಹಲೋ ಮಾಡಲ್ಲ ನಾವು ಅಲ್ವಾ? ಒಬ್ಬ ವಿದ್ಯಾರ್ಥಿ ಪ್ರಿನ್ಸಿಪಲ್ ಹತ್ರ ಹೋಗುವಾಗ ಹೆಂಗೆ ಹೋಗ್ತಾರೆ? ಅವ್ರ ಅಧಿಕಾರಿಯಪ್ಪ. ಹಾಗೆ ದೇವರಂದ್ರೆ ಯಾರು? ಇವಾಗ ಒಬ್ಬ ವ್ಯಕ್ತಿ ಮಾತನಾಡಿದರೆ, ದೇಶದ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಮಾತಾಡಿದರೆ ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀಳ್ತದೆ ಅಲ್ಲ? ಅವ್ರು ಹೇಳೋದು ನಾವು ಕೇಳಿದೆ, ಏನೋ ನ್ಯೂಸ್ ಅವ್ರು ಏನೋ ಹೇಳ್ತಿದ್ರು ನೋಡಿ, ಇವತ್ತು ನ್ಯೂಸ್ ಬಂದಿದೆಪ್ಪ. ರೈಟ್? ಸಿದ್ದರಾಮಯ್ಯ ಹಿಂಗೆ ಘೋಷಣೆ ಮಾಡಿದ್ದಾರೆ, ಹಿಂಗೆ ಹೇಳಿದ್ದಾರೆ. ರೈಟ್? ಮೋದಿ ಅವರು ಅವ್ರು ಹಿಂಗೆ ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರ್ ನೋಡಪ್ಪ ಹಿಂಗೆ, ಪ್ರಧಾನಮಂತ್ರಿ ಹಿಂಗೆ ಹೇಳಿದ್ದಾರೆ. ಕರೆಕ್ಟೇ ಇಲ್ಲ? ಹಾಗೆ ಅವ್ರು ಹೇಳಿದರೆ ಇಡೀ ದೇಶದ ಮೇಲೆ ಪ್ರಭಾವ ಬೀಳ್ತದೆ, ಮುಖ್ಯಮಂತ್ರಿ ಹೇಳಿದರೆ ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀಳ್ತದೆ. ದೇವರ ವಾಕ್ಯ ಯಾರ್ದು? ಒಬ್ಬ ಮುಖ್ಯಮಂತ್ರಿದಲ್ಲ, ಪ್ರಧಾನಮಂತ್ರಿದಲ್ಲ, ಒಬ್ಬ ಪ್ರಿನ್ಸಿಪಲ್ದಲ್ಲ, ಒಬ್ಬ DC-ದಲ್ಲ, ಒಬ್ಬ ಪೊಲೀಸ್ ಆಫೀಸರ್ SP-ದಲ್ಲ. ಇದು ಭೂಮಿ ಆಕಾಶವನ್ನು ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಅದು ವಾಕ್ಯವಾಗಿರುವಂಥದ್ದಾಗಿದೆ ಪ್ರಿಯ. ಆಮೆನ್. ಅವ್ರು ಇರ್ತಾರೆ, ಹೋಗ್ತಾರೆ. ಇವತ್ತಿದ್ದವ್ರು ನಾಳೆ ಇರಲ್ಲ. ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಇಲ್ಲ ಫುಲ್ ಟ್ರಾನ್ಸ್ಫರು ಆಗ್ಬಿಡ್ತಾರೆ, ಭೂಮಿಯಿಂದನೇ ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ರೈಟ್? ಆದರೆ ದೇವರು ಶಾಶ್ವತ, ಯುಗ ಯುಗಗಳವರೆಗೆ ಆತನು ಇರುವವನಾಗಿದ್ದಾನೆ ಪ್ರಿಯರೇ. ಆಮೆನ್. ಆಮೇಲೆ ಹೇಳ್ತದೆ, ಆ ವಾಕ್ಯವೆಂಬುವಾತನಿಂದ ಎಲ್ಲವೂ ನಿರ್ಮಾಣವಾಗ್ತಾ. ಬೈಬಲ್ ಬರೀ ವಾಕ್ಯದಿಂದ ಎಲ್ಲ ನಿರ್ಮಾಣ ಆಯ್ತಂತ ಹೇಳಲ್ಲ, ವಾಕ್ಯವೆಂಬುವಾತನಿಂದ ಅಂದರೆ ಒಬ್ಬ ವ್ಯಕ್ತಿ, ವ್ಯಕ್ತಿ. ಆಮೇಲೆ ಆ ವಾಕ್ಯವೇ ನರವತಾರವನ್ನು ಧರಿಸಿ ಮನುಷ್ಯರ ಮಧ್ಯದಲ್ಲಿ ನಿವಾಸಿಸಿದ. ಅಂದರೆ ವಾಕ್ಯ ಅಂದರೆ ಏನೋ ಪದ ಅಲ್ಲ, ಏನೋ ಶಬ್ದ ಅಲ್ಲ, ಏನೋ ಹೇಳ್ದ ಅಲ್ಲ, ಅದು ವ್ಯಕ್ತಿ, ಆತನು ವ್ಯಕ್ತಿ. ಆಮೆನ್. ಸೊ ಅದಕ್ಕೆ ನಾವು ವಾಕ್ಯ ಹತ್ರ ನಾವು ಹೋಗುವಾಗ, ಇವಾಗ ಹೆಂಗೆ DC ಹತ್ರ ಫೋನ್ಗೆ ಆಫ್ ಮಾಡ್ಕೋ, ಹೌದಾ ಇಲ್ಲ? ಹಂಗೆ ನಾವು ಇವಾಗ ದೇವರ ಹತ್ರ ಹೋಗುವಾಗ, ದೇವರ ವಾಕ್ಯ ಹತ್ರ ಹೋಗುವಾಗ, ದೇವರು ಮಾತಾಡ್ತಾ ಇದ್ದಾನೆ. ದೇವರು ಮಾತಾಡಿದರೆ ಜೀವಿತ ಬದಲಾವಣೆ ಆಗ್ತದೆ. ದೇವರು ಮಾತಾಡಿದರೆ ಅದ್ಭುತ ಕಾರ್ಯಗಳಾಗ್ತದೆ. ದೇವರು ಮಾತನಾಡಿದರೆ ಏಮೈನ చేయగలవు, ಕದಮುಕ್ತ ಮಾರ್ಚಗಲವು. ಆ ದೇವರು ಮಾತಾಡುವಾಗ ನಾನು ಹೆಂಗಿರ್ಬೇಕು? ಅದನ್ನು ರೆಡಿ ಇರ್ಬೇಕು ಸ್ವೀಕರಿಸ್ಲಿಕ್ಕೆ. ಯಾವಾಗ ವಾಕ್ಯವನ್ನು ಅದನ್ನು ಅಸಡ್ಡೆ ಮಾಡ್ತೇವಲ್ಲ, ನಮ್ಮ ಜೀವಿತದಲ್ಲಿ ಏನಾಗೋದಿಲ್ಲ. ಭಾಳ ಜನ ವಾಕ್ಯವನ್ನು ಅಸಡ್ಡೆ ಮಾಡುವವರಾಗಿದ್ದಾರೆ. ಬರೀ ಇಲ್ಲಿ ಬಂದಾಗ ಮಾತ್ರ ನಾನು ಹೇಳ್ತಾ ಇಲ್ಲ, ಮನೇಲಿ ಅದಕ್ಕೆ ಬೈಬಲ್ ತೆಗೆದು ಓದುವಾಗ, ನಾನಿವಾಗ ರೆಡಿ ಆಗಬೇಕು,
ಎಲ್ಲ ಡಿಸ್ಟರ್ಬೆನ್ಸ್ ಬಗ್ಲಿಗಿರ್ಬೇಕು. ದೇವರು ಏನು ಹೇಳ್ತಾನೆ ನಾನು ಕೇಳಿಸ್ಕೊಳ್ಳಬೇಕು. ಯಾಕೆ ಗೊತ್ತಾ? ಇದು ನನ್ನ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಭಾಳ ಜನಕ್ಕೆ ಬದಲಾವಣೆ ಬೇಕು. ನೀವು ಯಾರನ್ನ ಕೇಳ್ರಿ, ಎಲ್ಲರಿಗೆ ಬದಲಾವಣೆ ಬೇಕು. ನಮ್ಮ ಸ್ವಂತ ಜೀವಿತದಲ್ಲಿ ಬದಲಾವಣೆ ಬೇಕು, ಪರಿಸ್ಥಿತಿಯಲ್ಲಿ ಬದಲಾವಣೆ ಬೇಕು, ಆರೋಗ್ಯದಲ್ಲಿ ಬದಲಾವಣೆ ಬೇಕು, ಅಂದರೆ ಉತ್ತಮವಾದ ಬದಲಾವಣೆ, ಆಮೇಲೆ ಆರ್ಥಿಕವಾಗಿ ಬದಲಾವಣೆ ಬೇಕು. ಪ್ರತಿಯೊಬ್ಬರಿಗೂ ಬದಲಾವಣೆ ಬೇಕಂತ ನಾವು ಬಯಸ್ತಾ ಇದ್ದೀವಿ. ಎಷ್ಟು ಜನ ಹೇಳ್ತಾ ಇರಿ ಬದಲಾವಣೆ? ಸ್ವಲ್ಪ ಜನ ಏನು ಗೊತ್ತಾ, ಬರೀ ಬೇರೆಯವರಲ್ಲಿ ಬದಲಾವಣೆ ಬಯಸ್ತಾರೆ, ಇಲ್ಲಿ ಬಯಸಲ್ಲ. ಕೆಲವರು ಬರೀ ಪರಿಸ್ಥಿತಿಯಲ್ಲಿ ಬದಲಾವಣೆ ಬಯಸ್ತಾರೆ, ತಮ್ಮಲ್ಲಿ ಬಯಸಲ್ಲ. ಆದರೆ ಬದಲಾವಣೆ ಎಲ್ಲರಿಗೂ ಬೇಕು ಪ್ರಿಯರ್. ಆದರೆ ಎಲ್ಲಿಂದ ಆಗ್ತದೆ ಬದಲಾವಣೆ? ಹೆಂಗಾಗ್ತದೆ? ದೇವರ ವಾಕ್ಯದ ಮೂಲಕ, ರೈಟ್? ಅದಕ್ಕೆ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟುವುದಾದರೆ, ಅಂದರೆ ನಾನು ವಾಕ್ಯದ ಮುಂದೆ ಹೋಗ್ತೇನೆ, ದೇವರು ಹೇಳಿದ್ದು ನಾನು ಕೇಳ್ತೇನೆ, ನಾನು ಬರ್ಕೊಳ್ತೇನೆ, ನಾನು ನೆನ್ಪಿಟ್ಕೊಳ್ತೇನೆ, ಆತನು ಹೇಳಿದ್ದು ನಾನು ಮಾಡ್ತೇನೆ. ಯಾವಾಗ ಈ ಸ್ವಭಾವ ನಮಗೆ ಬರ್ತದಲ್ಲ, ಅಂಥವನ ಆಶೀರ್ವಾದ ಹೊಂದುವವನಾಗಿದ್ದಾನೆ ಪ್ರಿಯರ್. ಹಲ್ಲೆಲೂಯಾ. ಸೊ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಎತ್ತಿಡ್ರಿ. ನಾನು ಅದಕ್ಕೆ ನನ್ನ ಮಕ್ಕಳಿಗೆ ವಚನ ವಾಕ್ಯ ಅಂತ ಹೆಸರಿಟ್ಟಿದ್ದು. ಸುಮ್ಮನೆ ಇಡಲಿಲ್ಲ, ನಾನು ಈ ಹೆಸರು ಚೆನ್ನಾಗೈತೆ ಅಂತ ಇಡಲಿಲ್ಲ. ಆ ವಾಕ್ಯದ ಪ್ರಾಮುಖ್ಯತೆ ಗೊತ್ತು. ಅದಕ್ಕೆ ನಾನು ನನ್ನ ಜೀವಿತ ಕಟ್ಟಲ್ಪಟ್ಟಿರೋದೇ ಈ ವಾಕ್ಯದಿಂದ, ನನಗೆ ನಂಬಿಕೆ ಬಂದಿರೋದೇ ಈ ವಾಕ್ಯದಿಂದ, ರೈಟ್? ಈ ವಾಕ್ಯ ನನ್ನ ಜೀವಿತ ಬದಲಾಯಿಸ್ತು, ನನ್ನ ಜೀವಿತವನ್ನು ಬದಲಾಯಿಸ್ತಾ ಇದೆ. ಆ ಸಾಕ್ಷಿಗಾಗಿ ನನ್ನ ಮಕ್ಕಳಿಗೆ ಆ ಹೆಸರನ್ನು ನಾನು ಇಟ್ಟೆ ಪ್ರಿಯರ್. ಆಮೆನ್. ಅದಕ್ಕೆ ವಾಕ್ಯವನ್ನು ನಾವು ಕೇಳುವ, ನಾನಿವತ್ತು ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ನಾನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಿಂದ ಕೆಲವು ವಚನಗಳು ನಾವು ಓದ್ಕೊಂಡು ಹೋಗೋಣ ಪ್ರಿಯರೇ. ಒಂದೊಂದು ವಚನವನ್ನು ನಾವು ನೋಡೋಣ. ಯಾಕಂತಂದರೆ ಎಫೆಸದ ಪತ್ರಿಕೆ ಏನಂತ ಹೇಳಿದರೆ, ಅದು ಮುಖ್ಯವಾಗಿ ಏನು ಮಾತಾಡ್ತದೆ. ನನ್ನ ಜೊತೆಗೆ ಹೋಗ್ರಿ, ಹಿಂದೆ ಮುಂದೆ ಓದಬೇಡ್ರಿ. ಹಿಂದೆ ಮುಂದೆ ಹೋದಾಗ ಬೈಬಲ್ ನಿಮ್ಮ ಹತ್ರ ಯಾವಾಗಲೂ ನಿಮ್ಮ ಮನೆಗಿರ್ತದೆ, ಮನೆಗೆ ಹೋಗಿ ಚೆನ್ನಾಗಿ ಓದ್ರಿ. ಆದರೆ ಇವಾಗ ನನ್ನ ಜೊತೆಗೇ ಹೋಗ್ಬೇಕು. ನಾನೇ ಡ್ರೈವರ್, ನಾನು ಎಲ್ಲಿ ಗಾಡಿ ನಿಲ್ಲಿಸ್ತೀನೋ ನೀವು ಅಲ್ಲಿ ನಿಂದಿರ್ಬೇಕು. ಬಸ್ನಾಗ ಕುಂತವ್ರೆಲ್ಲರೂ ಹೆಂಗೆ, ರೈಟ್? ಡ್ರೈವರ್ ಓಡಿಸಿದ್ರೆ ಡ್ರೈವರ್ ಸ್ಟಾಪ್ ಕೊಟ್ಟರೆ ಅವರು ಸ್ಟಾಪ್ ಅಲ್ಲ, ಮುಂದೆ ಹೋದರೆ ಹಂಗಿರ್ಬೇಕು ನೀವು ಇವಾಗ, ರೈಟ್? ಮನೆಗೆ ಹೋದ್ಮೇಲೆ ನೀವೇ ಡ್ರೈವರ್ಗಳು. ನಾನು ಮೊದಲನೇ ವಚನದಲ್ಲಿದ್ದರೆ ನೀವು ಮೊದಲನೇ ವಚನದಲ್ಲಿರ್ಬೇಕು. ಸ್ವಲ್ಪ ಜನ ಹೆಂಗಾಗ್ಬಿಡ್ತಾರೆ ಗೊತ್ತಾ, ವಾಕ್ಯ ಓದು ಫಸ್ಟ್ ವಚನ ಏನೋ ಹೇಳ್ತಿರ್ತೀವಿ, ಇಂಟ್ರೆಸ್ಟಿಂಗ್ ಇರ್ತದೆ, ಟಕ್ಕಂತ ಅವಾಗಲೇ ಅವರೇ ಎರಡನೇ ವಚನ ಮೂರನೇ ವಚನ ಓದಕ್ಕೆ, ಇವಾಗ ನೀನು ಡ್ರೈವರ್ ಅಲ್ಲ, ನಾನು ಡ್ರೈವರ್. ನಾನು ಎಲ್ಲಿ ನಿಂದಿರ್ಸ್ತಾನೆ ನೀನು ಅಲ್ಲಿ ನಿಂದಿರ್ಬೇಕು. ನಾನು ಏನು ಹೇಳ್ತೇನೆ ಅದನ್ನು ಕೇಳಿಸ್ಕೊಳ್ಬೇಕು, ಅಲ್ಲೇ ಇರಬೇಕು, ರೈಟ್? ಓಕೆ, ನಾನೇನನ್ನ ಹೇಳಿಸುವಾಗ ನಾನು ಹಿಂದೆ ಹೇಳ್ಬೇಕು. ಎಷ್ಟು ಜನ ಹೇಳ್ತೀರಿ? ಆಮೆನ್. ವೆರಿ ಗುಡ್. ಎಫೆಸದವ್ರದ ಪತ್ರಿಕೆ ಇದು ಕ್ರಿಸ್ತನು ಮತ್ತು ಸಭೆ ಬಗ್ಗೆ ಆಗಿದೆ. ಎಲ್ಲರೂ ಹೇಳ್ರಿ, ಕ್ರಿಸ್ತನು ಮತ್ತು ಸಭೆ. ಕ್ರಿಸ್ತನು ಮತ್ತು ಸಭೆ. ಓಕೆ, ಇವಾಗ ಸಭೆ ಅಂದರೆ ಯಾರು? ನಾವೇ. ವೆರಿ ಗುಡ್, ಸೂಪರ್. ಹಲ್ಲೆಲೂಯಾ. ಅಂದರೆ ಯಾರ ಬಗ್ಗೆ ಆಗಿದೆ? ಕ್ರಿಸ್ತನ ಬಗ್ಗೆ, ನಮ್ಮ ಬಗ್ಗೆ ಆಗಿದೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಎಫೆಸ ಪತ್ರಿಕೆ ಕ್ರಿಸ್ತನ ಬಗ್ಗೆ, ನಮ್ಮ ಬಗ್ಗೆ ಆಗಿದೆ. ಹಲ್ಲೆಲೂಯಾ. ಇವಾಗ ನಾವೇ ಸಭೆ ಆಗಿದ್ದೇವೆ. ಕೇಳಿಸ್ಕೊಳ್ಳಿ, ಏನು ಹೇಳ್ತಾನೆ ಇಲ್ಲಿ ಪೌಲನು, ಏನು ಹೇಳ್ತಾನೆ? ಮೊದಲನೇ ವಚನದಿಂದ ನಾವು ಓದೋಣ ಪ್ರಿಯರೇ. ಎಫೆಸದವರು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ. ದೇವರ ಚಿತ್ತಾನುಸಾರವಾಗಿ, ನಿಧಾನಕ್ಕೆ, ಫಾಸ್ಟ್ ಹೋಗ್ಬೇಡ್ರಿ, ಸ್ವಲ್ಪ ನಾರ್ಮಲ್ ಸ್ಪೀಡ್. ಓಕೆ, ಓದ್ರಿ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ, ಇಲ್ಲಿ ಯಾರು ಬರೆದ್ರು, ಯಾರಿಗೆ ಬರೆದ್ರು? ಈ ವಚನ ಏನು ಹೇಳ್ತದೆ? ಯಾರು ಬರೆದ್ರು, ಯಾರಿಗೆ ಬರೆದ್ರು? ಯಾರು ಬರೆದ್ರಪ್ಪ? ಪೌಲನು ಬರ್ದ. ಪೌಲನ್ ಏನಾಗಿದ್ದ? ದೇವರ ಚಿತ್ತ ಅನುಸಾರವಾಗಿ ಅಪೊಸ್ತಲನು ಆಗಿದ್ದ, ರೈಟ್? ಅವನು ಯಾರಿಗೆ ಬರಿತಾ ಇದ್ದಾನೆ ಇಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಇರುವವರಿಗೆ ಬರೆಯುವುದೇನೆಂದರೆ, ರೈಟ್? ಇವ್ರು ಎಲ್ಲಿದ್ದಾರೆ? ಇವರು ಎಫೆಸದಲ್ಲಿರುವ. ಎಲ್ಲರೂ ಹೇಳ್ರಿ, ಎಫೆಸದಲ್ಲಿರುವ. ಎಫೆಸ ಅಂದರೆ ಏನು? ಅದೊಂದು ಪಟ್ಟಣ. ಅದನ್ನು ಬೈಬಲ್ ತಿಳಿಸ್ಬೇಡ್ರಿ, ಅದು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಪೌಲನು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವ
ಪೌಲನು ಎಫೆಸದಲ್ಲಿ ಆತನು ಪ್ರಾರಂಭ ಮಾಡಿದಂತ ಸೇವೆ, ಆತನು ಎಫೆಸದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿ ಅವರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿರಲಿಲ್ಲ, ಪವಿತ್ರಾತ್ಮನ ಹೆಸರನ್ನು ಕೂಡ ಅವರ ಜೀವಿತದಲ್ಲಿ ಅವರು ಕೇಳಿರಲಿಲ್ಲ, ರೈಟ್. ಆದರೆ ಪೌಲನ್ ಏನು ಮಾಡ್ತಾನೆ, ಅಂಥ ವ್ಯಕ್ತಿಗಳ ಮಧ್ಯದಲ್ಲಿ ಹೋಗಿ ಸೇವೆ ಪ್ರಾರಂಭ ಮಾಡಿ, ಅವ್ರು 12 ಜನ ಇರ್ತಾರೆ, ಯೇಸು ಸ್ವಾಮಿ ಬಗ್ಗೆ ಹೇಳಿ, ಅವ್ರು ಆಮೇಲೆ ನೀರಿನ ದೀಕ್ಷಾಸ್ನಾನ ತೆಗೆದುಕೊಂಡು ಆಮೇಲೆ ಪವಿತ್ರಾತ್ಮನನ್ನು ಹೊಂದಿಕೊಂಡು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುತ್ತಾ ಅಲ್ಲಿಂದ ಪ್ರಾರಂಭ ಮಾಡಿದ ಸೇವೆ ಅದು ದೊಡ್ಡ ಸೇವೆಯಾಗಿ ಅದು ಮುಂದುವರಿಯುವಂಥದ್ದಾಗಿದೆ ಪ್ರಿಯರ್. ಎಷ್ಟು ದೊಡ್ಡ ಸೇವೆ ಅಂದರೆ, ಅವನು ಎಫೆಸದಲ್ಲಿ ಇದ್ದು ತುರನ್ನ ಅನ್ನುವಂಥ ಒಂದು ಇದರಲ್ಲಿ ಸ್ಥಳದಲ್ಲಿ ಅವನು ದಿನಾಲು ವಾಕ್ಯ ಹೇಳ್ತಾ ಇದ್ರೆ ಇಡೀ ಏಷ್ಯಾ ಸೀಮೆಗೆ ಅಲ್ಲಿ ಯೇಸುಸ್ವಾಮಿ ಸುವಾರ್ತೆ ಜನರಿಗೆ ಕೇಳಿಸ್ತದಂತೆ. ಆಮೇಲೆ ಏನಾಗ್ತದೆ, ಅದ್ಭುತ ಕಾರ್ಯಗಳಾಗುವಂಥದ್ದಾಗಿದೆ. ಅಲ್ಲಿ ಒಂದು ಡಯಾನಳ ಒಬ್ಬ ಮಂದಿರವಿರ್ತದೆ, ಎಲ್ಲರ ಮಂದಿರಕ್ಕೆ ಹೋಗ್ತಾ ಇರ್ತಾರೆ, ವಿಗ್ರಹಗಳು ಕೊಂಡ್ಕೊಳ್ತಾ ಇದ್ದಾರೆ. ಆದರೆ ಇವನ ಸೇವೆಯಿಂದ ಏನಾಗ್ತದೆ, ಎಲ್ಲರೂ ಅಲ್ಲಿಂದ ತಿರುಗಿಕೊಂಡು ಯೇಸು ಸ್ವಾಮಿ ಕಡೆ ತಿರುಗಿಕೊಳ್ಳುವವರಾಗಿದ್ದಾರೆ. ದುರಾತ್ಮಗಳನ್ನು ಓಡಿಸ್ತಾನೆ. ಅದು ಮಾತ್ರವಲ್ಲ, ಮಾಟ ಮಂತ್ರ ಶಕ್ತಿಗಳು ಎಫೆಸದಲ್ಲಿ ಅದು ಮುರಿಯಲ್ಪಡ್ತದೆ. ಬಹಳ ಮಂತ್ರವಾದಿಗಳು ಇರ್ತಾರೆ. ಇಲ್ಲಿ ನೋಡ್ರಿ, ಆ ಕಡೆ ನೋಡಬೇಡ್ರಿ, ರೈಟ್, ನನ್ನ ಕಡೆ ನೋಡ್ರಿ ದಯವಿಟ್ಟು. ಸೊ ಯಾಕಂತೇಳಿ ಮಾಟ ಮಂತ್ರ ಶಕ್ತಿ ಮಾಡುವವರು ಅವ್ರದ್ದು ಏನೇನೋ ಶಕ್ತಿ ಸಂಗತಿಗಳನ್ನು ತಂದು ರೋಡ್ನಲ್ಲಿ ಅದನ್ನು ಹಾಕಿ ಅದನ್ನು ಸುಟ್ಟು ನಮಗಿದನ್ನ ಬೇಡ, ಯೇಸು ಬೇಕು ಎಂಬುದಾಗಿ ಜನರು ಅಂಗೀಕರಿಸುವವರಾಗಿದ್ದಾರೆ. ಅಂಥ ಬಲವಾದ ಸೇವೆ ಪೌಲನು ಅಲ್ಲಿ ದೇವರು ಪೌಲನ ಮುಖಾಂತರ ಎಫೆಸದಲ್ಲಿ ಮಾಡ್ತಾನೆ. ಅದಕ್ಕೆ ನಮಗಿರುವಂಥ ದರ್ಶನ, ನಮ್ಮ ಸಭೆಗಿರುವಂಥ ದರ್ಶನವೇನೆಂದರೆ ನಗರದ ಪರಿವರ್ತನೆ. ಎಲ್ಲರೂ ಹೇಳ್ರಿ, ನಗರದ ಪರಿವರ್ತನೆ. ಎಫೆಸ ಪಟ್ಟಣದ ಪರಿವರ್ತನೆ ಆದಂತೆ ನಮ್ಮ ಉದ್ದೇಶ ಏನಂದ್ರೆ ಬಳ್ಳಾರಿಯ ಪರಿವರ್ತನೆ ಅದು ದೇವರ ಮಹಿಮೆಗಾಗಿ ಅದು ಆಗಬೇಕು ಪ್ರಿಯರೇ. ನಂಬುವವರೊಂದ್ಸರಿ ಆಮೇನ್ ಅಂತ ಹೇಳ್ರಿ. ಪಕ್ಕದಲ್ಲಿರೋರು ಕೈ ಇಟ್ಕೊಂಡು ಹೇಳ್ರಿ, ನಾವಿರುವುದು ನಗರದ ಪರಿವರ್ತನೆಗಾಗಿ. ಹೇಳ್ರಿ, ಬಳ್ಳಾರಿಯ ಪರಿವರ್ತನೆಗಾಗಿ. ಹೇಳ್ರಿ, ಎಫೆಸದಲ್ಲಿ ಮಾಡಿದಂಥ ಸಂಗತಿ ದೇವರು ನಮ್ಮ ನಗರದಲ್ಲಿ ಮಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ನಮ್ಮ ಉದ್ದೇಶ ಬರೀ ನಾನು ಚರ್ಚ್ಗೆ ಬಂದೆ, ನನ್ನ ಪರಿವರ್ತನೆ ಮಾತ್ರ ಅಲ್ಲ, ಇಲ್ಲ ಅನೇಕರ ನಮ್ಮ ಪರಿವರ್ತನೆ ಆಗಿದೆ, ನಮ್ಮ ಕುಟುಂಬದ ಪರಿವರ್ತನೆ ಆಗಿದೆ, ರೈಟ್. ಆದರೆ ನಮ್ಮ ಉದ್ದೇಶ ಈ ನಮ್ಮಲ್ಲಾದದ್ದು, ನಮ್ಮ ಕುಟುಂಬದಲ್ಲಾದದ್ದು ನಮ್ಮ ಪಕ್ಕದ ಮನೆಯವ್ರಿಗಾಗಬೇಕು, ನಮ್ಮ ಓಣಿಯಲ್ಲಾಗಬೇಕು, ನಮ್ಮ ಬೀದಿಯಲ್ಲಾಗಬೇಕು, ನಮ್ಮ ನಗರದಲ್ಲಾಗಬೇಕು, ಕಲ್ಯಾಣ ಕರ್ನಾಟಕದಲ್ಲಾಗಬೇಕು, ಭಾರತ ದೇಶದಲ್ಲಾಗಬೇಕು. ಅದಕ್ಕೆ ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ ಬೀರುವವರಾಗಿದ್ದೇವೆ ನಾವು. ಆಮೇನ್. ಒಳ್ಳೆ ರೀತಿಯಲ್ಲಿ ಆಮೇನ್ ಹೇಳ್ತಾ ಇರ್ರಿ. ಯಾರು ಹೇಳ್ತಾ ಇಲ್ವೋ ಅವ್ರು ಕೂಡ ಹೇಳ್ರಿ ಆಮೇನ್. ಓಕೆ, ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ, 11ರಿಂದ 13 ನವೆಂಬರ್ ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾವು? ನೇಪಾಳ್ ದೇಶ. ನಗರದ ಪರಿವರ್ತನೆ, ದೇಶದ ಮೇಲೆ ಪ್ರಭಾವ. ಅಲ್ಲಿ 3.5 ವರ್ಷ ಎಫೆಸದಲ್ಲಿ ಇದ್ದು ಅವನು ಸಭೆಯನ್ನು ಸ್ಥಾಪಿಸಿ ಅಲ್ಲಿ ನಾಯಕರನ್ನ ಸ್ಥಾಪಿಸಿ ಅವನೇನ್ ಮಾಡ್ತಾನೆ, ಆ ಊರನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಬಲವಾದ ಕಾರ್ಯ ಆಗಿದೆ. ಅವರಿಗೆ ದೂರದಿಂದ ಪತ್ರ ಬರಿತಾ ಇದ್ದಾನೆ ಪೌಲನು. ಎಫೆಸದವರಿಗೆ ಬರೆಯುವಂತ ಪತ್ರಿಕೆ, ರೈಟ್, ಕ್ರಿಸ್ತನಲ್ಲಿ ಇರುವಂತ ಇವರಿಗೆ. ಓಕೆ, ಏನಂತ ಬರಿತಾ ಇದ್ದಾನೆ ಅಲ್ಲಿ ನೋಡ್ರಿ ಪ್ರಿಯರೇ, ಏನಂತಿದೆ? ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಲ್ಲೆಲೂಯಾ. ನಿಮಗೇನಂತೆ? ಕೃಪೆ ಶಾಂತಿ. ಎಲ್ಲರೂ ಹೇಳ್ರಿ, ಕೃಪೆ ಶಾಂತಿ. ಕರ್ಣಕರ್ ಎಲ್ಲಿದ್ದಾನೆ? ಇಲ್ವಾ? ಕರ್ಣಕರ್ ಜೋರಾಗಿ ಹೇಳ್ಬೇಕು ಶಾಂತಿ ಅಂತ. ಹೇಳ್ರಿ, ತಂದೆಯಾದ ದೇವರಿಂದ ನಮಗೆ ಕೃಪೆ ಶಾಂತಿ. ದೇವರಿಂದ ನಿಮ್ಗೇನು ಸಿಗ್ತಾ ಇದೆ? ಕೃಪೆ. ನಿಮ್ಗೇನು ಸಿಗ್ತಾ ಇದೆ? ಶಾಂತಿ. ಹಲ್ಲೆಲೂಯಾ. ಶಾಂತಿ ಅಂದರೆ ನಾನಾ ವಿಧವಾದ, ಒಂದು ಬರೀ ಮನಃಶಾಂತಿ ಮಾತ್ರವಲ್ಲ. ಮನಃಶಾಂತಿ ಕೊಡುವ ಆತನಾಗಿದ್ದಾನೆ. ಸ್ವಾಮಿ ಹೇಳಿದ, ಲೋಕ ಕೊಡುವಂಥ ಸಮಾಧಾನ ನಿಮಗೆ ಕೊಡುವುದಿಲ್ಲ, ನನ್ನ ಸಮಾಧಾನ ನಾನು ನಿಮಗೆ ಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ಯಾರಾದರೂ ಜೀವಿತದಲ್ಲಿ ಶಾಂತಿ ಅಲ್ಲಿದೆ, ಯಾರನ್ನ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಬಿಡುಗಡೆ ಬೇಕಿರುವುದಾದರೆ ಯೇಸು ಕ್ರಿಸ್ತನಲ್ಲಿ ಸಿಗುವಂಥದ್ದಾಗಿದೆ. ಪರಲೋಕದ ತಂದೆಯಿಂದ ನಿಮಗೆ ಸಿಗುವಂಥದ್ದಾಗಿದೆ. ಎರಡನೇದೇನಿರುವಂಥದ್ದೇ? ಕೃಪೆ. ಎಲ್ಲರೂ ಹೇಳ್ರಿ ಕೃಪೆ. ಇನ್ನೊಂದ್ಸರಿ ಹೇಳ್ರಿ ಕೃಪೆ.
ಎಲ್ಲರೂ ಹೇಳ್ರಿ ಕೃಪೆ. ನಾವು ಆಡ್ತೀವಲ್ಲ, ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆ ಅಂದರೆ ಏನು? ಅದು ದೇವರಿಂದ ಬರುವಂಥದ್ದು. ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಬಂತು, ಆದರೆ ಯೇಸು ಸ್ವಾಮಿಯ ಮುಖಾಂತರ ಏನು ಬಂತು? ಕೃಪೆ ಬಂತು. ಕೃಪೆ ಅಂದರೆ ಏನು? ನಾನೇನು ಮಾಡ್ತೀನಿ ಅದಲ್ಲ, ಆತನೇನು ಮಾಡಿದ್ದಾನೋ ಅದು. ಹಲ್ಲೆಲೂಯ. ಯಾರೋ ಒಂದ್ಸರಿ ಎಲ್ಲ ಈ ಸರ್ವಧರ್ಮ ಸಮ್ಮೇಳನ ಇರ್ತದಲ್ಲ, ಹಂಗೆಲ್ಲ ಕೂತ್ಕೊಂಡು ಕೆಲವರು ಚರ್ಚೆ ಮಾಡ್ತಿದ್ರಂತೆ, ಈ ಧರ್ಮ ಈ ಧರ್ಮ ಈ ಧರ್ಮ ಈ ಧರ್ಮ ಈ ಧರ್ಮ, ರೈಟ್? ಆಮೇಲೆ ಚರ್ಚೆ ಮಾಡಿದೆ ಕ್ರೈಸ್ತ ಆ್ಯಕ್ಚುಲಿ ಕ್ರೈಸ್ತತ್ವ ಧರ್ಮವಲ್ಲ ಜನ ಅನ್ಕೊಳ್ತಾರೆ. ಏನಪ್ಪ ವ್ಯತ್ಯಾಸ ಆ ನಂಬಿಕೆಗಳಿಗೆ ಈ ನಂಬಿಕೆಗಳಿಗೆ ಏನು ವ್ಯತ್ಯಾಸ ಅಂತಂದ್ರೆ ಸ್ವಲ್ಪ ಜನ ಹೇಳ್ತಾರಲ್ಲ, ಎಲ್ಲವೂ ಒಂದೇಪ್ಪ, ಎಲ್ಲವೂ ಒಂದೇ ಅಂದರೆ ಇಲ್ಲಿ ಬಂದರೆ ನಿಮಗೆ ಯಾಕೆ ಕಷ್ಟ? ಸ್ವಲ್ಪ ಜನ ಎಲ್ಲ ಒಂದೇ, ಮತ್ತೆ ಯೇಸುಸ್ವಾಮಿ ನಂಬ್ಕೊಂಡ್ರೆ ನಿಮಗೆ ಯಾಕೆ ಕಷ್ಟ? ಅವ್ರು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಸುಮ್ಮನೆ ಏನೋ ಹೇಳ್ಬೇಕಂತ ಅವ್ರು ಹೇಳುವವರಾಗಿದ್ದಾರೆ, ರೈಟ್? ಏನು ಹೇಳ್ತಾರೆ? ಅವಾಗ ಕುಂತಾಗ ಒಬ್ಬನ ಹೇಳಿದ್ನಂತೆ, ಏನಂತ ಹೇಳಿದ್ನಂತೆ, ಬೇರೆಯವರೆಲ್ಲರೂ ನೀನು ಇದನ್ನು ಮಾಡಬೇಕು, ನೀನು ಇದನ್ನು ಮಾಡಬೇಕು, ದೇವರನ್ನು ಮೆಚ್ಚುಗೆ ಪಡಿಬೇಕಂದ್ರೆ ಇದು ಮಾಡಬೇಕು, ನೀನು ಮೋಕ್ಷ ಪಡಿಬೇಕಂದ್ರೆ ಇದು ಮಾಡಬೇಕು, ನೀನು ಪರಲೋಕ ಪಡಿಬೇಕಂದ್ರೆ ನೀನು ಇದನ್ನು ಮಾಡಬೇಕು, ನೀನು ಹಿಂಗೆ ನಡ್ಕೊಳ್ಬೇಕು, ನೀನು ಹಿಂಗೆ ಮಾಡಬೇಕು, ನೀನು ಈ ಯಜ್ಞ ಅರ್ಪಿಸಬೇಕು, ನೀನು ಈ ಬಲಿ ಮಾಡಬೇಕು. ಎಲ್ಲ ಧರ್ಮಗಳು ನೀವು ಇದು ಮಾಡ್ರಿ ಇದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ತದೆ. ಆದರೆ ಯೇಸು ಕ್ರಿಸ್ತನೇನು ಹೇಳ್ತಾನಪ್ಪ? ಕೃಪೆ ಅಂದರೆ ನೀನೇನು ಮಾಡಿಯೋ ಅದಲ್ಲ, ಆತನೇನು ಮಾಡಿದ್ದಾನೋ ನಿನಗಾಗಿ ಅದು. ಹಲ್ಲೆಲೂಯಾ. ಅದೇ ವ್ಯತ್ಯಾಸ. ನೀವು ಸುವಾರ್ತೆ ಹೇಳುವಾಗ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ದೇವ್ರು ನುಡುಕೊಂಡು ಹೋಗ್ತಾರೆ, ಆದರೆ ಈ ದೇವರು ನಮ್ಮನ್ನು ನುಡುಕೊಂಡು ಬಂದಿದ್ದಾನೆ ಪ್ರಿಯರೇ. ಎಲ್ಲರೂ ತಾವು ಮಾಡ್ತಾರೆ ದೇವರ ಮೆಚ್ಚುಗೆಯನ್ನು ಪಡಿಲಿಕ್ಕೆ, ಆದರೆ ಇಲ್ಲಿ ಮನುಷ್ಯನು ತನ್ನ ಸ್ವಕೃತ್ಯಗಳಿಂದ ರಕ್ಷಣೆ ಹೊಂದಲಿಕ್ಕೆ ಆಗುವುದಿಲ್ಲ. ಆದರೆ ಆ ದೇವರೇ ಪರಲೋಕವನ್ನು ಬಿಟ್ಟು ತಾನು ಮಾಡಿದರ ಮುಖಾಂತರ ನಮಗೆ ರಕ್ಷಣೆಯನ್ನು ಆತನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಎಲ್ಲರೂ ಹೇಳ್ರಿ, ಕೃಪೆ ಅಂದರೆ ನಾನೇನು ಮಾಡ್ತೇನೋ ಅದಲ್ಲ, ಆತನು ನನಗೇನು ಮಾಡಿದ್ದಾನೋ ಅದೇ ಕೃಪೆ ಆಗಿರುವಂಥದ್ದಾಗಿದೆ. ಅದಕ್ಕೆ ಮುಂದೆ ಇಲ್ಲಿ ಇವಾಗ ಓದೋದು ಬೇಡ, 2ನೇ ಅಧ್ಯಾಯ 6ನೇ ವಚನ ಹೇಳಿದೆ, ನೀವು ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದು ನಿಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ. ಅದಕ್ಕೆ ನಮಗೆ ಪುಣ್ಯಕ್ಷೇತ್ರವಿಲ್ಲ, ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಮಾಡೋದಿಲ್ಲ, ಅಲ್ಲಿ ಹೋಗಬೇಕು, ಇಲ್ಲಿ ಮುಣಗಬೇಕು, ಇದು ಮಾಡಬೇಕು, ಅವಾಗ ನನಗೆ ಮೋಕ್ಷ ಬರ್ತದೆ. ಇಲ್ಲ, ಆತನೇ ನನಗಾಗಿ ಬಂದು ನನಗಾಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಸತ್ತು ಊನಲ್ಪಟ್ಟು 3ನೇ ದಿವಸ ಎದ್ದು ಆತನು ಹೇಳ್ತಾ ಇದ್ದ, ನೀನು ಮಾಡಬೇಕಾಗಿದ್ದು ಒಂದೇ ಸಂಗತಿ, ನಾನು ನಿನಗೋಸ್ಕರ ಇದನ್ನು ಮಾಡಿದ್ದೇನೆ ಅಂತ ನೀನು ನಂಬಬೇಕು. ಉಚಿತವಾಗಿ ನೀನು ಹೊಂದಿದ್ದಿ, ಉಚಿತವಾಗಿ ನೀನು ಕೊಡು ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ. ಎಲ್ಲರೂ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ರಿ, ಹೇಳ್ರಿ, ಯೇಸು ಸ್ವಾಮಿಯಿಂದ ನನಗೆ ಕೃಪೆ, ನನಗೆ ಶಾಂತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನೇನು ಮಾಡ್ತೀವಲ್ಲ, ಆತನು ನಿನಗಾಗಿ ಏನು ಮಾಡಿದ್ದಾನು. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ದೇವರಿಗೂ ತಂದೆ ಆಗಿರುವ ಆತನಿಗೆ ಏನು ಸ್ತೋತ್ರ. ಎಲ್ಲರೂ ಒಂದ್ಸರಿ ಕೈ ಎತ್ತಳ್ರಿ, ಸ್ತೋತ್ರ. ಪೂರ್ಣ ಹೃದಯದಿಂದ ಹೇಳ್ಬೇಕು ಸ್ತೋತ್ರ ಅಂತ. ಹಲ್ಲೆಲೂಯಾ. ನಮಗೆ ಯಾವಾಗಲೂ ನಮ್ಮ ಬಾಯಿಗಳಲ್ಲಿ ಸ್ತೋತ್ರ ಬಲಿ ಇರಬೇಕು. ಬಟ್ ಯಾಕೆ ಸ್ತೋತ್ರ? ಏನು ಹೇಳ್ತಾನೆ ತಂದೆ ಸ್ತೋತ್ರ? ಯಾಕಂದ್ರೆ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರ ಹೇಳಲಿಕ್ಕೆ ಕಾರಣ ಇದೆ. ಇಲ್ಲಿ ನಾವು ಸ್ತೋತ್ರ ಬಲಿ ಯಾಕೆ ಅರ್ಪಿಸಬೇಕು, ವಂದನೆ ಯಾಕೆ ಸಲ್ಲಿಸಬೇಕು? ದೇವರು ಏನೋ ಮಾಡಿದ್ದಾನೆ. ಅಲ್ಲಿ ಏನು ಹೇಳ್ತದೆ? ಆತನು ಪರಲೋಕದಲ್ಲಿನ, ಎಲ್ಲಿನ? ಪರಲೋಕದಲ್ಲಿನ. ಎಲ್ಲರೂ ಹೇಳ್ರಿ, ಪರಲೋಕದಲ್ಲಿನ. ರೈಟ್? ಏನು ಹೇಳ್ತದೆ? ಸಕಲ ಆತ್ಮೀಯ ವರಗಳನ್ನು. ಎಷ್ಟಂತೆ? 1, 2, 3 ಅಲ್ಲ, 80% ಅಲ್ಲ, ಸಕಲ ಎಲ್ಲ. ರೈಟ್? ಪರಲೋಕದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು, ಆತ್ಮೀಯ ವರಗಳನ್ನು ನಮಗೆ. ಯಾರಿಗೆ? ಎಲ್ಲರೂ ಹೇಳ್ರಿ, ಯಾರಿಗೆ? ಹೇಳ್ರಿ, ಎದೆ ತಟ್ಕೊಂಡು ಹೇಳ್ರಿ, ನಮಗೆ. ನಾವು ಪರಲೋಕಕ್ಕೆ ಹೋಗಕ್ಕೆ ಒದ್ದಾಡ್ತಾ ಇದ್ದೀವಿ. ಇಲ್ಲಿ ಯೇಸು ಸ್ವಾಮಿ ಏನು ಮಾಡೋನು ಗೊತ್ತಾ? ಆ ಪರಲೋಕದಲ್ಲಿರುವ ಸಕಲ ಆಶೀರ್ವಾದ ನಿಮಗೆ ತಂದಿದ್ದಾನೆ. ಅಲ್ಲಿ ಹೇಳ್ತದೆ, ಆತ್ಮಿಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸುತ್ತಾನೆ.
ಸರಿಗೆ ಹೋದ್ರೆ ಏನು? ಅನುಗ್ರಹಿಸುತ್ತಾನೆ, ಕೊಡ್ತಾನೆ, ಕೊಟ್ಟಿದ್ದಾನೆ. ಇಲ್ಲೇ ಇರೋದು ಭಾಳ ಜನ ಅರ್ಥ ಮಾಡ್ಕೊಳ್ಳಲ್ಲ. ನಿನಗೆ ಆಶೀರ್ವಾದಗಳನ್ನು, ಸಕಲ ಪರಲೋಕದ ವರಗಳನ್ನು ಕೊಡ್ತಾ ಇಲ್ಲ ದೇವರು, ಕ್ರಿಸ್ತ ಯೇಸುವಿನಲ್ಲಿ ಕೊಟ್ಟಿದ್ದಾನೆ. ಆಮೆನ್. ಎಲ್ಲಿ ಕೊಟ್ಟಿದ್ದಾನೆ ಅಲ್ಲಿ ನೋಡ್ರಿ, ಹೇಳ್ತದೆ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ. ಎಲ್ಲರೂ ಹೇಳ್ರಿ, ಕ್ರಿಸ್ತ ಯೇಸುವಿನಲ್ಲಿ. ಬಳ್ಳಾರಿ ಗುಡ್ಡ ಎಲ್ಲಿದೆ? ಬಳ್ಳಾರಿಯಲ್ಲಿ. ಹಂಪಿ ಎಲ್ಲಿದೆ? ವಿಜಯನಗರದಲ್ಲಿ. ಗೋಲ್ ಗುಂಬಸ್ ಎಲ್ಲಿದೆ? ಬಿಜಾಪುರ್ನಲ್ಲಿ. ವಿಧಾನಸೌಧ ಎಲ್ಲಿದೆ? ಬೆಂಗಳೂರಿನಲ್ಲಿ. ಹಂಗೆ ಸಕಲ ಪರಲೋಕದ ಆತ್ಮಿಕ ವರಗಳು, ಆಶೀರ್ವಾದಗಳು ನಿನಗೆ ಎಲ್ಲಿ ಸಿಗ್ತದೆ? ಕ್ರಿಸ್ತನಲ್ಲಿ ಇದೆ. ಹಲ್ಲೆಲೂಯಾ. ನೀನು ಆಶೀರ್ವಾದಗಳನ್ನು, ಪರಲೋಕ, ಬಹಳ ಜನ ಒದ್ದಾಡ್ತಾ ಇದ್ದಾರೆ ಪರಲೋಕದ ವರಗಳನ್ನು. ಬೇಕಪ್ಪ ಬೇಕಪ್ಪ ಬೇಕಪ್ಪ. ನೀನು ಕೇಳೋಕ್ಕಿಂತ ಮುಂಚೆ ಆ ಪರಲೋಕದಿಂದಲೇ ಯೇಸು ಕ್ರಿಸ್ತನು ಬಂದು ನಿನಗಾಗಿ ಸತ್ತು ತನ್ನ ಪರಿಶುದ್ಧ ರಕ್ತ ಸುರಿಸಿ ನಿನ್ನನ್ನು ತೊಳೆದು ಉಣಲ್ಪಟ್ಟು 3ನೇ ದಿವಸ ಸೈತಾನನನ್ನು ಜಜ್ಜಿ ಎದ್ದು ಮರಣವನ್ನು ಗೆದ್ದು ಎದ್ದು ಆ ಪರಲೋಕವನ್ನೇ ನಿನಗೆ ತಂದಿದ್ದಾನೆ. ನೀನು ಪರಲೋಕಕ್ಕೆ ಹೋಗಕ್ಕೆ ಒದ್ದಾಡಬೇಡ. ಇಲ್ಲಿ ನೋಡ್ರಿ, ಸತ್ಯ ಅನುಗ್ರಹಿಸಿದ್ದಾನೆ. ಎಲ್ಲರೂ ಹೇಳ್ರಿ, ಅನುಗ್ರಹಿಸಿದ್ದಾನೆ. ಮತ್ತೆ ನಾವು ಯಾಕೆ ಪರದಾಡ್ಬೇಕಪ್ಪ? ಈ ಸತ್ಯ ಗೊತ್ತಿಲ್ಲದಂಗೆ ನಾವೇನು ಹೇಳ್ತೇವೆ? ನನಗೆ ಆಶೀರ್ವಾದ ಬೇಕು, ಆಶೀರ್ವಾದ ಬೇಕು. ಬೇಕಲ್ಲ, ಕೊಟ್ಟಿದ್ದಾನೆ. ಅದನ್ನು ನೀನು ಗುರುತಿಸ್ಬೇಕು. ನಾವು ಭಾಳ ಜನ ಯಾಕೆ ಒದ್ದಾಡ್ತೀವಂದ್ರೆ, ಕ್ರಿಸ್ತನಲ್ಲಿ ನಮಗೇನಿದೆ ಇದು ನಮಗೆ ಅರಿವು ಇಲ್ಲದೆ ಇರುವ ಕಾರಣದಿಂದ ಇಲ್ಲ ಅಂದ್ಕೊಂಡು, ನಮಗಿಲ್ಲ ಅಂದ್ಕೊಂಡು ಬೇಕು ಬೇಕು ಅಂತ ಹೇಳ್ತೇವೆ. ಆದರೆ ಕ್ರಿಸ್ತನಲ್ಲಿ ಇದೆ. ರಕ್ಷಣೆ ಎಲ್ಲಿದೆ? ಬರೀ ಹಾಡು ಮಾತ್ರ ಆಡ್ತೇವೆ ನಾವು. ಬಿಡುಗಡೆ ಕೊಡುವ ನಾಮವಿದು, ರಕ್ಷಣೆ ಕೊಡುವ ನಾಮವಿದು. ರಕ್ಷಕನಲ್ಲಿ ರಕ್ಷಣೆ ಇದೆ. ಆ ರಕ್ಷಕನು ಯಾರು? ನೀನೆಲ್ಲಿದೆ? ಯೇಸುವಿನಲ್ಲಿ ಇದೆ. ಅದಕ್ಕೆ ಬೈಬಲ್ ಹೇಳೋದು, ಯಾವನಾದರೂ ಈ ವಚನ ನೋಡ್ರಿ, ಕ್ರಿಸ್ತ ಯೇಸುವಿನಲ್ಲಿ. ಎಲ್ಲರೂ ಹೇಳ್ರಿ, ಕ್ರಿಸ್ತ ಯೇಸುವಿನಲ್ಲಿ. ಈ ಪದ ನೀವು ಹೊಸ ಒಡಂಬಡಿಕೆಯಲ್ಲಿ ಪದೇ 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 ನೀವು ಕೇಳ್ತೀರ. ಆತನಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ, ಕ್ರಿಸ್ತ ಯೇಸುವಿನ ಮೂಲಕ. ರೈಟ್? ಇಂಥವು ನೀವು ಬೈಬಲ್ ಓದುವಾಗ ನೀವು ಗಮನಿಸ್ಬೇಕು. ರೈಟ್? ಇವಾಗ ಬಳ್ಳಾರಿ ಗುಡ್ಡ ಹತ್ತಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ನೀವು ಬಳ್ಳಾರಿಗೆ ಬರ್ಬೇಕು ಅಲ್ಲ? ವಿಧಾನಸೌಧಕ್ಕೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಿಗೆ ಹೋಗ್ಬೇಕು. ನೀನು ಬಳ್ಳಾರಿಗೆ ಹುಡುಕಿದ್ರೆ ವಿಧಾನಸೌಧನ ರಾಂಗ್ ಪ್ಲೇಸ್ ಅಪ್ಪ, ನೀನು ಇಲ್ಲಿ ಪಾಪ ಸಿಕ್ತಿ. ಹಂಗೆ ಕ್ರಿಸ್ತನಲ್ಲಿ. ಅದಕ್ಕೆ ಬೈಬಲ್ ಹೇಳೋದು, ಯಾವನಾದರೂ ಎಲ್ಲಿದ್ದರೆ, ಕ್ರಿಸ್ತನಲ್ಲಿ ಇದ್ದರೆ ಅವನೇನಂತ, ಅವನು ನೂತನ ಸೃಷ್ಟಿ. ಹಳೆದೆಲ್ಲ ಏನಾಯ್ತಂತೆ? ಆಮೇಲೆ ಎಲ್ಲವೂ ಹೊಸದಾಯ್ತಂತೆ. ಸಮಸ್ತವು ಎಷ್ಟು ಹೊಸದಾಯ್ತು ಅದು ನಮಗೆ ಅದರ ಅರಿವಿಲ್ಲ ನಮಗೆ. ಆತನಲ್ಲಿ ಆಶೀರ್ವಾದ. ಆತನಲ್ಲಿ, ಇದು ಪೌಲನು ಪದೇ ಪದೇ ಉಪಯೋಗಿಸ್ತಾನೆ, ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಎಲ್ಲರೂ ಹೇಳ್ರಿ, ಪರಲೋಕದ ಸಕಲ ಆತ್ಮೀಯ ವರಗಳು, ಆಶೀರ್ವಾದವು, ಸ್ವಸ್ಥತೆಯು, ಬಿಡುಗಡೆಯು, ಆರೋಗ್ಯವು, ಸಮೃದ್ಧಿಯು ಕ್ರಿಸ್ತ ಯೇಸುವಿನಲ್ಲಿ ನನಗೆ ಅನುಗ್ರಹಿಸಲ್ಪಟ್ಟಿದೆ. ಸ್ತೋತ್ರ. ಅದಕ್ಕೆ ಪೌಲನ್ ಸ್ತೋತ್ರ ಹೇಳಿದ್ರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಏನಂತೆ? ಯಾಕೆ ಸ್ತೋತ್ರ? ಎಲ್ಲ ಕೊಟ್ಟನ ಆಶೀರ್ವಾದ. ಎಲ್ಲಿದೆ ಅದು? ಕ್ರಿಸ್ತನಲ್ಲಿದೆ. ನೀನೆಲ್ಲಿದೆಯೇ? ಹಂಗಂದ್ರೆ ಆಶೀರ್ವಾದ ನಿಂದದು. ಆಮೆನ್. ಅದಕ್ಕೆ ಬೈಬಲ್ ದೇವರ ರಾಜ್ಯ ನೀತಿಗಾಗಿ ತವಕ ಪಡ್ರಿ, ಇವೆಲ್ಲ ನಿಮಗೆ ಕೊಡಲ್ಪಡ್ತದೆ.
ಯಾಕಂದ್ರೆ ಅಲ್ಲಿದೆ, ಅದು ದೇವರ ರಾಜ್ಯದಲ್ಲಿದೆ, ಕ್ರಿಸ್ತನಲ್ಲಿದೆ. ನೀವು ಕ್ರಿಸ್ತನಲ್ಲಿ ಇದ್ದೀರಿ, ನೀವು ಆಶೀರ್ವಾದಕ್ಕಾಗಿ ಒದ್ದಾಡೋದು ಬೇಕಾಗಿಲ್ಲ. ಇದೆ ಅಂತ ತಿಳ್ಕೊಂಡು ಅದನ್ನು ನೀವು ಪಡಿಬೇಕಷ್ಟು. ಸುಮ್ಮನೆ ಥ್ಯಾಂಕ್ ಯು ಲಾರ್ಡ್, ಸ್ತೋತ್ರ ಸ್ವಾಮಿ, ನಾನು ಹೊಂದ್ಕೊಳ್ತೇನೆ ನನ್ನ ಆಶೀರ್ವಾದ. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ಹಳೆ ಒಡಂಬಡಿಕೆಗೆ ಹೊಸ ಒಡಂಬಡಿಕೆಗೆ ವ್ಯತ್ಯಾಸ ಇದೆ ಪ್ರಿಯ. ನಾವು ಭಾಳ ಸರಿ ಏನಾಗ್ಬಿಡ್ತೀವಿ, ಕನ್ಫ್ಯೂಸ್ ಆಗಿಬಿಡ್ತೀವಿ. ಈ ಬೈಬಲ್ ಓದುವಾಗ ಇದರಲ್ಲಿ ಎರಡೂ ಇದೆ, ಹಳೆ ಒಡಂಬಡಿಕೆ ಇದೆ, ಹೊಸ ಒಡಂಬಡಿಕೆ ಇದೆ. ರೈಟ್? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಹೊಸ ಅಂಕಿತರ ತೊರಗರ ಓಕೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಹೊಸ ಒಡಂಬಡಿಕೆ ಕ್ರಿಸ್ತನ ಮರಣ ಆದ ಮೇಲೆ. ಈತನ ನಾವು ಕ್ರಿಸ್ತನ ಅನ್ಕೊಳ್ಳೋಣ, ಕೈ ಚಾಚ್. ರೈಟ್? ಶಿಲ್ಬೆ ಮೇಲೆ ಇವಾಗ ಯೇಸು ಸ್ವಾಮಿ ಇಲ್ಲಿ ಸತ್ತಿದ್ದಾನೆ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಏನು? ಯೇಸು ಸ್ವಾಮಿ ಸಾಯುವ ಮುಂಚೆ, ಸತ್ತು ಪುನರುತ್ಥಾನನಾಗುವ ಮುಂಚೆ, ಇದೆಲ್ಲ ಹಳೆ ಒಡಂಬಡಿಕೆ. ರೈಟ್? ಓಕೆ. ಅಬ್ರಾಮ, ಈಸಾಕ, ಯಾಕೋಬ, ಏಲಿಯ, ಎಲಿಷ, ಯೆರೆಮೀಯ, ಯೆಶಾಯ, ಇವರೆಲ್ಲರೂ ಇಲ್ಲಿದ್ದವರು. ರೈಟ್? ಹೊಸ ಒಡಂಬಡಿಕೆ ಏನು? ಯಾವಾಗ ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು ಎದ್ದ ಮೇಲೆ, ಇದೆಲ್ಲ ಹೊಸ ಒಡಂಬಡಿಕೆ. ರೈಟ್? ಈ ಹಳೆ ಒಡಂಬಡಿಕೆಯಲ್ಲಿ ಇರುವ ಸಂದೇಶ ಏನಂದ್ರೆ, ಮನುಷ್ಯರು ಪಾಪದಲ್ಲಿದ್ದಾರೆ, ಮೆಸ್ಸಿಯನು ಬರ್ತಾನೆ, ಮೆಸ್ಸಿಯನು ಬರ್ತಾನೆ. ಹಳೆ ಒಡಂಬಡಿಕೆ ಸಂದೇಶ. ಓಕೆ? ಬಂದಿದ್ದಾನಲ್ಲ, ಬರ್ತಾನೆ. ಇಲ್ಲಿರೋರು ಹಳೆ ಒಡಂಬಡಿಕೆಯಲ್ಲಿ ಬರ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಬರ್ತಾನೆ ಅಲ್ಲ, ಬಂದಿದ್ದಾನೆ. ಪೌಲನ ಸಂದೇಶ ಬಂದಿದ್ದಾನೆ, ಪೇತ್ರನ ಸಂದೇಶ ಬಂದಿದ್ದಾನೆ, ಯೋಹಾನನ ಸಂದೇಶ ಬಂದಿದ್ದಾನೆ, ಮಾಡಿದ್ದಾನೆ, ಕೊಟ್ಟಿದ್ದಾನೆ. ರೈಟ್? ಇವಾಗ ನೀನು ನಾನು ಎಲ್ಲಿದ್ದೇವೆ? ಹಳೆ ಒಡಂಬಡಿಕೆಯಲ್ಲಿದ್ದೇವೋ ಹೊಸ ಒಡಂಬಡಿಕೆಯಲ್ಲಿದ್ದೇವಾ? ಸೊ ನಾವು ಈ ದೃಷ್ಟಿಕೋನದಿಂದಲೇ ನೋಡ್ಬೇಕು. ಕೈ ನೋವಾದರೆ ಕೆಳಗಿಳಿಸ್ಬೋದು, ಸ್ಟ್ರಾಂಗ್ ಇದ್ರೆ ಹಂಗೆ ಇಡ್ಬೋದು, ವೆರಿ ಗುಡ್. ಇವಾಗ ನಾವು ಈ ದೃಷ್ಟಿಕೋನ, ಅದಕ್ಕೆ ಪೌಲನು ಬರಿತಾ ಇರುವಾಗ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ ಬರಿತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಯಾಕೆ ಪೌಲನೇ? ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇವ್ರು ಬರ್ದಿದ್ರೆ ಹೇಳ್ತಾ ಇದ್ರು, ಸ್ತೋತ್ರ, ಆ ರಕ್ಷಕನ್ ಬರ್ತಾನೆ, ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸುತ್ತಾನೆ. ಆದ್ರೆ ಇಲ್ಲಿರೋರು ಬರ್ದಾಗ ಏನ್ ಹೇಳ್ತಾರೆ? ಅನುಗ್ರಹಿಸಿದ್ದಾನೆ. ರೈಟ್? ಥ್ಯಾಂಕ್ ಯು. ಇವಾಗಿಂದ ನೀವು ಬೈಬಲ್ ಓದುವಾಗ ಕನ್ಫ್ಯೂಸ್ ಆಗಬಾರ್ದು. ಇವಾಗ ಹಳೆ ಒಡಂಬಡಿಕೆ ನೀವು ಓದಿದ್ರು ಕೂಡ ಹೊಸ ಒಡಂಬಡಿಕೆಯ ಕನ್ನಡಕ ಹಾಕ್ಕೊಂಡೇ ಓದಬೇಕು. ನಾನು ನೀಲಿ ಬಣ್ಣ ಕನ್ನಡಕ ಹಾಕ್ಕಂತೀನಿ ಅನ್ಕ, ನೀನು ಬೆಳ್ಳನ ಅಂಗಿಗಳು ಹಾಕ್ಕೊಂಡ್ರಿ ಎಲ್ಲ ದೇವದೂತರ ಥರ ಕುಂತಾರಪ್ಪ ಇಲ್ಲಿ. ಬೆಳ್ಳಗೆ ಬೆಳ್ಳಗೆ ಬೆಳ್ಳು 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 ಬೆಳ್ಳು. ನಿಮ್ಮಷ್ಟು ಬೆಳ್ಳಗೆ ನಾನಿಲ್ಲ. ಹಂಗೆ ಹಾಕ್ಕೊಂಡ್ರೆ ಪರಿಶುದ್ಧರ ಅನ್ಕೋಬೇಡ್ರಿ. ಪರಿಶುದ್ಧತೆ ಒಳಗೆ ಬೆಳ್ಳಗಿರ್ಬೇಕು. ಚೋಟ ತಮಾಷೆಗೆ ಹೇಳ್ತಾನೆ, ನಿಮ್ಗೆ ಇಷ್ಟ ಇದ್ರೆ ಹಾಕೊಂಡು, ನಿಮ್ಗೆ ಆ ಕಲರ್ ಇಷ್ಟ ಅದಿದ್ರೆ, ಪರಿಶುದ್ಧತೆ, ಇವತ್ತು ಚರ್ಚ್ಗೆ ಹೋಗ್ತೇನೆ ಬೆಳ್ಳಗೆ ಹಾಕೊಂಡು ಹೋಗ್ಬೇಕು, ಇವತ್ತು ಕಮ್ಯುನಿಯನ್ ಸಂಡೇ ಬೆಳ್ಳಗೆ, ಗುಡ್ ಫ್ರೈಡೇ ಇವತ್ತು ಬೆಳ್ಳಗೆ. ಅರ್ಥ ಇಲ್ಲ ಅದು. ಹಲ್ಲೆಲೂಯಾ. ಬೆಳ್ಳಗೆ ಎಲ್ಲಿರ್ಬೇಕು? ಹೊರಗಲ್ಲ. ಅದೇ ಹಳೆ ಒಡಂಬಡಿಕೆಗೆಲ್ಲ ಹೊರಗೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಒಳಗೆ. ಆಮೆನ್. ಓಕೆ. ನೀವು ಯಾಕೆ ಇದನ್ನು ಹೇಳ್ತಾ ಇದ್ದೀನಂದ್ರೆ, ನೀವು ಬೈಬಲ್ ಓದುವಾಗ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಳೆ ಒಡಂಬಡಿಕೆ ನೀವು ಓದುವಾಗ ಹೊಸ ಒಡಂಬಡಿಕೆಯ ಕನ್ನಡಕ ಹಾಕ್ಕೊಂಡೆ ಓದಬೇಕು. ಇವಾಗ ನಾನು ನೀಲಿ ಬಣ್ಣದ್ದು ಚಸ್ಮಾ ಹಾಕ್ಕೊಂಡ್ರೆ ಎಲ್ಲ ಹೆಂಗೆ ಕಾಣ್ತದೆ? ನನಗೆ ನೀಲಿ ಕಾಣ್ತದೆ. ಹಂಗೆ ಹಳೆ ಒಡಂಬಡಿಕೆ ನಾನು ಓದಿದ್ರು ಕೂಡ ಕ್ರಿಸ್ತನಲ್ಲಿ ಹೊಸ ಒಡಂಬಡಿಕೆಯ ಚಸ್ಮಾ ಹಾಕ್ಕೊಂಡೆ ನಾನು ಓದಬೇಕು. ಅದಕ್ಕೆ ಸುನ್ನತಿ ಇಲ್ಲ, ಅದಕ್ಕೆ ಬಲಿಗಳು ನಾವು ಅರ್ಪಿಸುವುದಿಲ್ಲ. ಕೆಲವು ಸಂಗತಿ ನಾನು ಒಂದ್ಸರಿ ಮಾತಾಡ್ತಾ ಇದ್ದೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಅಲ್ಲಿ 28ನೇ ಅಧ್ಯಾಯದಲ್ಲಿ ಏನಿದೆ ಅಂದರೆ, ಆಶೀರ್ವಾದಗಳು ಶಾಪಗಳ ಪಟ್ಟಿ ಲಿಸ್ಟ್ ಇದೆ. 14 ವಚನದಲ್ಲಿ ಆಶೀರ್ವಾದಗಳು, ಇನ್ನು ಮುಂದಿನ ಇದರಲ್ಲೆಲ್ಲ ದೊಡ್ಡ ಲಿಸ್ಟ್ ಇದೆ ಶಾಪಗಳು.
ಒಂದಿನ ನಾನು ವಾಕ್ಯವನ್ನು ಅದು 28ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದೋಣ ಪ್ರಿಯರು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ. ಅಲ್ಲಿ ಏನು ಹೇಳ್ತದಂದ್ರೆ, ಇವೆಲ್ಲ ಸಂಗತಿಗಳು ನೀನು ಮಾಡಿದರೆ, ಧರ್ಮಶಾಸ್ತ್ರವನ್ನು ಮಾಡಿದರೆ ನಿನ್ನ ಮೇಲೆ ಇವೆಲ್ಲ ಆಶೀರ್ವಾದ, ಇದು ಮಾಡಿಲ್ಲ ಅಂದರೆ ಇವೆಲ್ಲ ಶಾಪಗಳು ನಿನ್ನ ಮೇಲೆ ಬರ್ತದೆ. ಅದೇ ಸಂದೇಶ. 28:1 ಓದು. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಹೆಂಗ್ ಕೇಳಬೇಕಂತೆ? ಶ್ರದ್ಧೆಯಿಂದ ಕೇಳಿ. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಎಲ್ಲರೂ ಹೇಳ್ರಿ, ನಡೆದರೆ, ಅನುಸರಿಸಿ ನಡೆದರೆ. ಓಕೆ, ನೆಕ್ಸ್ಟ್. ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಓಕೆ, ಯಾವಾಗ ಇದೆಲ್ಲ ಮಾಡಬೇಕು, ನಡಿಬೇಕು, ಆವಾಗಲೇ. ರೈಟ್? ಇದು ಹಳೆ ಒಡಂಬಡಿಕೆಯ ಸಂದೇಶ. ನಾನು ಒಂದ್ಸರಿ ಮಾತಾಡ್ತಾ ಇದ್ದೆ, ಕ್ರಿಸ್ತನಲ್ಲಿ ನಮಗೆ ಎಲ್ಲ ಆಶೀರ್ವಾದ ಇದೆ. ಇದು ಹೇಳೋದು, ಪಾಸ್ಟ್ರೇ ಅಲ್ಲಿ ನೋಡ್ರಲ್ಲಿ ಏನಂತಿದೆ, ಅವೆಲ್ಲ ಮಾಡಿದ್ರೆ ಆಶೀರ್ವಾದ, ಮಾಡಿಲ್ಲ ಅಂದರೆ ಶಾಪ. ಬಂದು ಕೇಳಿದ್ರು, ಯಾರು ಮಾಡಾರಪ್ಪ ಅಷ್ಟ್ರೆ, ಯಾರು ಮಾಡ್ತಾರಪ್ಪ ಅಷ್ಟ್ರೆ, ಮತ್ತು ಆಶೀರ್ವಾದ ಹೆಂಗಪ್ಪ ಅಷ್ಟ್ರೆ? ಅದು ಆಗೋದು ಇಲ್ಲ, ನಮಗೆ ಆಶೀರ್ವಾದ ಸಿಗೋದು ಇಲ್ಲ ಅಂತ. ಕರೆಕ್ಟ್ ಅಂದೆ ನಾನು, ಕರೆಕ್ಟ್. ಅದೇ ಪಾಯಿಂಟ್, ಅದೇ ಧರ್ಮಶಾಸ್ತ್ರ, ಅದೇ ಹಳೆ ಒಡಂಬಡಿಕೆ. ದೇವ್ರು ಯಾಕೆ ಕೊಟ್ಟ ಗೊತ್ತಾ? ನೀನು ನೀತಿವಂತನ ಅನ್ಕೊಂತೀಯ, ನೀನು ಒಳ್ಳೆಯವನು ಅನ್ಕೊಂತೀಯ, ನೀನು ನೀತಿವಂತನ ಅನ್ಕೊಂತೀಯ, ಮಾಡಂಗಂದ್ರೆ ಅಂತ ಕೊಟ್ಟ. ಒಬ್ಬನಿಗೂ ಮಾಡೋಕ್ಕಾಗಲಿಲ್ಲ. ಧರ್ಮಶಾಸ್ತ್ರದ ಉದ್ದೇಶ ಏನು? ಅದಕ್ಕೆ ಹೇಳಿದ್ದು, ಧರ್ಮಶಾಸ್ತ್ರ ಮೋಶೆಯ ಮುಖಾಂತರ ಬಂತು, ಕೃಪೆಯು ಸತ್ಯವು ಯೇಸುವಿನ ಮುಖಾಂತರ ಬಂತು. ಅದಕ್ಕೆ ಅದನ್ನು ಧರ್ಮಶಾಸ್ತ್ರ, ಧರ್ಮ. ನೀನು ಮಾಡು, ನೀನು ಮಾಡು, ನೀನು ಮಾಡು, ನನಗೆ ಆಗಲ್ಲ. ಯಾಕಾಗಲ್ಲ? ನಾನು ಪಾಪಿ, ನೀನು ಒಳಗಿಂದ ಪಾಪಿ. ಮಾವಿನ ಬೀಜ ನೆತ್ತಿದ್ರೆ ಏನು ಬರ್ತತೆ? ಸೇಬಣ್ಣು ಬರ್ತತೆ. ಬರ್ತತ? ಬರಲ್ಲ. ಬೇರೆ ಹಂಗಿರುವಾಗ ಇನ್ನು ಫಲ ಹಂಗೆ ಅದ್ರ ತಕ್ಕಂಗೆ ಇರ್ತದೆ. ರೈಟ್? ನೀನು ಸೇಬಣ್ಣಗಾಗುವ ಗೊಬ್ಬರ ಹಾಕೋದಕ್ಕೆ ಬರ್ತದ? ಕಾಶ್ಮೀರ್ನಾಗ ಅಲ್ಲಿ ಸೇಬಣ್ಣು ಬೆಳಿತಾವಂತ, ಅದಕ್ಕೆ ನಾನು ಈ ಮಾವಿನ ಬೀಜ ತಗೊಂಡು ಕಾಶ್ಮೀರ್ನಾಗ ನೆಡ್ತೀನಿ. ಸೇಬಣ್ಣು ಬರ್ತದ? ಇಲ್ಲ. ಯಾಕೆ ಬರಲ್ಲ? ಪರಿಸ್ಥಿತಿ ಅಲ್ಲ, ಅದು ಬೀಜನೇ ಅಂಥದ್ದು. ಮನುಷ್ಯನಲ್ಲಿ ಇರುವ ಬೀಜನೇ ಪಾಪದ ಬೀಜ. ಯಾವಾಗ ಆದಾಮ ಪಾಪ ಮಾಡಿದ್ನ, ಆ ಮಾನವ ಜಾತಿಯಲ್ಲಿ ಪಾಪವ ಬೀಜ ಪ್ರವೇಶಿಸಿ ಅವನ ಮಕ್ಕಳೆಲ್ಲ ಹುಟ್ಟಿದಾಗಿಂದ ಪಾಪಿಗಳೇ. ಪಾಪ ಮಾಡಿದಾಗ ನಾವು ಪಾಪಿ ಆಗಲ್ಲ, ಪಾಪಿ ಆಗಿರೋದ್ರಿಂದ ಪಾಪ ಮಾಡ್ತೇವೆ. ಮಾವಿನ ಹಣ್ಣು ಬಿಡ್ತು ಅಂತೇಳಿ ಅದು ಮಾವಿನ ಗಿಡ ಆಗಲ್ಲ. ಬಿತ್ತುವಾಗಲೇ ಮಾವಿಂದು ಬೀಜ ಇರೋದ್ರಿಂದ ಅದು ಮಾವಿನ ಹಣ್ಣು ಬಿಡ್ತದೆ. ಆಮೇನ್. ಸೊ ಇವಾಗ ಹಂಗಂದ್ರೆ ಹೆಂಗಪ್ಪ ರಕ್ಷಣೆ? ಹೆಂಗೆ ರಕ್ಷಣೆ? ಅದಕ್ಕೆ ಹೇಳ್ದೆ, ಅದಕ್ಕೆ ನಿಮಗೆ ರಕ್ಷಕನು ಬೇಕು, ಅದಕ್ಕೆ ರಕ್ಷಕನು ಬೇಕು. ಅದಕ್ಕೆ ಯೇಸು ಸ್ವಾಮಿಯೇ ದೇವರಾದವನು ಮನುಷ್ಯನಾಗಿ ಕನ್ಯೆಯ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ, ಧರ್ಮಶಾಸ್ತ್ರದ ಅಧೀನವಾಗಿ ಈ ಭೂಮಿಯಲ್ಲಿ ಒಬ್ಬ ಪಾಪದ ಬೀಜವಿಲ್ಲದಂತ ನೀತಿವಂತನಾಗಿ ಈ ಭೂಮಿಯಲ್ಲಿ ಆತನು ಹುಟ್ಟಿದ. ಈ ವ್ಯಕ್ತಿ ಎಲ್ಲ ಶೋಧನೆಯನ್ನು ಎದುರಿಸಿದ್ರು, ಶೋಧನೆಯಲ್ಲಿ ಬೀಳದೆ ಒಂದು ಪಾಪ ಕೂಡ ಮಾಡಲಿಲ್ಲ. ಧರ್ಮಶಾಸ್ತ್ರವನ್ನೆಲ್ಲ ಆತನು ಪಾಲಿಸಿದನು. ಇವಾಗ ಈತನ ಮೇಲೆ ಆಶೀರ್ವಾದನ ಶಾಪಗಳ? ಆಶೀರ್ವಾದ. ರೈಟ್? ನಮ್ಮೆಲ್ಲರ ಮೇಲೆ ಏನು? ಶಾಪ. ಯಾಕೆ? ನಾವು ಪಾಪ ಮಾಡಿದ್ದೇವೆ. ಯೇಸುವ ಮೇಲೆ ಆಶೀರ್ವಾದ. ಆದ್ರೆ ಯೇಸುವ ಏನು ಹೇಳ್ತಾನೆ ಗೊತ್ತಾ? ನಾನು ನಿನ್ನ ಜಾಗ ತಗೊಂತೀನಿ, ನೀನು ನನ್ನ ಜಾಗ ತಗೋ. ಹಲ್ಲೆಲೂಯಾ. ನಿನ್ನ ಸ್ಥಾನ ನಾನು ತಗೊಂತೀನಿ ಅಂದ್ರೆ ನಿನ್ನ ಶಾಪ, ನಿನ್ನ ಶಿಕ್ಷೆ ನಾನು ಹೊತ್ಕೊಳ್ತೀನಿ, ನನ್ನ ಆಶೀರ್ವಾದ ನೀನು ತಗೋ. ಅದೇ ಆಗಿದ್ದು ಮತ್ತೆ ಶಿಲುಬೆ ಮೇಲೆ. ಯೇಸುಸ್ವಾಮಿ ನನಗಾಗಿ ಸತ್ತಿದ್ದಾನಂತ ನಾವು ನಂಬುವುದಾದ್ರೆ ಆತನ ಆಶೀರ್ವಾದ ನಾನು ಹೊಂದಿದ್ದೇನೆ ಆತನಲ್ಲಿ ಎಂಬುದಾಗಿ ನಮ್ಮ ಅದೇ ಸುವಾರ್ತೆ, ಅದೇ ಕೃಪೆ.
ಇದು ಆಶೀರ್ವಾದ ನಾನು ಏನು ಮಾಡೀನಿ, ನಾನು ಏನು ಮಾಡಿಲ್ಲ ಅದರ ಆಧಾರದ ಮೇಲೆ ನನಗೆ ಸಿಗುವುದಿಲ್ಲ. ಕ್ರಿಸ್ತನು ನನಗಾಗಿ ಏನು ಮಾಡಿದ್ದಾನೋ ಅದರ ಆಧಾರದ ಮೇಲೆ ನಿನಗೆ ಅದು ಸಿಗುವಂಥದ್ದಾಗಿದೆ ಪ್ರಿಯರೇ. ಕೃಪೆ ಅಂದ್ರೆ ಏನು ಗೊತ್ತಾ? ನೀನು ಬಿತ್ತಿದ್ದು ನೀನು ಕೊಯ್ಯೋದಲ್ಲ, ಕ್ರಿಸ್ತನು ಬಿತ್ತಿದ್ದು ನೀನು ಕೊಯ್ತಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳುವಂಥದ್ದು ಗಲಾತ್ಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಏನು ಹೇಳ್ತದೆ? ಕ್ರಿಸ್ತ ಯೇಸು ಧರ್ಮಶಾಸ್ತ್ರದೊಳಗಿರುವ ಎಲ್ಲಾ ಶಾಪದಿಂದ ನಮ್ಮನ್ನು ಏನು ಮಾಡಿದ? ವಿಮೋಚಿಸಿದನು. ಆಮೆನ್. ನಮಗೋಸ್ಕರ ಆತನೇನಾದ? ಶಾಪಗ್ರಸ್ತನಾದ. ಯಾಕೆ ಬೈಬಲ್ ಹೇಳ್ತದೆ? ಮರಕ್ಕೆ ತೂಕ ಹಾಕಲ್ಪಟ್ಟವರೆಲ್ಲರೂ ಶಾಪಗ್ರಸ್ತನು. ಮರಕ್ಕೆ ತೂಕ ಹಾಕಲ್ಪಟ್ಟದಂದ್ರೆ ಏನು? ಶಿಲುಬೆಯ ಮೇಲೆ ಯಾರ್ಯಾರು ನೇತಾಡಿದ್ರು ಅವನು ಶಾಪಗ್ರಸ್ತನು. ಯೇಸು ಸ್ವಾಮಿ ನಮ್ಮ ಶಾಪ ತೆಗೆದುಕೊಂಡಿರುವ ಕಾರಣದಿಂದ ಶಿಲುಬೆಯ ಮೇಲೆ ಆತನು ಶಾಪಗ್ರಸ್ತನಾದನು. ಯಾತಕ್ಕಾಗಿ ಯೇಸು ಸ್ವಾಮಿ ಶಾಪಗ್ರಸ್ತ? ನಿನ್ನ ಶಾಪನ ನಾನು ಹೊತ್ತುಕೊಂಡು ನಿನ್ನನ್ನು ಶಾಪದಿಂದ ಬಿಡಿಸಿ ನನ್ನ ಮೇಲೆ ಇರುವಂತ ಆಶೀರ್ವಾದವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ಇದು ನನ್ನ ಪ್ರೀತಿ ಎಂಬುದಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದು ಇದೇ ಸುವಾರ್ತೆ, ಇದೇ ಕೃಪೆಯಾಗಿರುವಂಥದ್ದಾಗಿದೆ ಪ್ರಿಯರ್. ಮತ್ತು ನಾನೇನು ಮಾಡ್ಬೇಕು? ನೀನೇನು ಮಾಡೋದು ಬೇಡ, ನಾನು ನಿನಗೋಸ್ಕರ ಇದು ಮಾಡಿದ್ದೇನಂತ ನೀನು ನಂಬಬೇಕಷ್ಟೇ. ಅದನ್ನೇ ಕೃಪೆ ಅಂತ ಹೇಳೋದು. ಅದಕ್ಕೆ ನಿನ್ನ ಪುಣ್ಯ ಕ್ರಿಯೆಗಳಿಂದ ನಿನಗೆ ಆಶೀರ್ವಾದ ಬರಲ್ಲ, ನಿನ್ನ ಪುಣ್ಯ ಕ್ರಿಯೆಗಳಿಂದ ನಿನಗೆ ರಕ್ಷಣೆ ಸಿಗುವುದಿಲ್ಲ, ನಿನ್ನ ಪುಣ್ಯ ಕ್ರಿಯೆಗಳಿಂದ ನಿನಗೆ ಮೋಕ್ಷ ಪರಲೋಕ ಸಿಗುವುದಿಲ್ಲ. ನೀನು ಯೇಸು ಸ್ವಾಮಿ ಮಾಡಿರುವ ಆಧಾರದ ಮೇಲೆ ನೀನು ಆತನಲ್ಲಿ ನಂಬುವ ಕಾರಣದಿಂದ, ಆತನಲ್ಲಿ ಇರುವ ಕಾರಣದಿಂದ ನಿನಗೆ ಆಶೀರ್ವಾದ, ನಿನಗೆ ರಕ್ಷಣೆ, ಬಿಡುಗಡೆ, ಅದು ಪರಲೋಕದ ಸಕಲ ವರಗಳು ನಿನಗೆ ಸಿಗುವಂಥದ್ದಾಗಿದೆ. ಆಮೆನ್. ಧರ್ಮೋಪದೇಶ ಕಾಂಡದಲ್ಲಿ ಅವ್ರಿಗೆ ಸಿಗದೇ ಇರ್ಬೋದು, ಆದರೆ ಕ್ರಿಸ್ತನಲ್ಲಿ ನಮಗೆ ಸಿಗುವಂಥದ್ದಾಗಿದೆ. ಯಾಕಂದ್ರೆ ಆತನ ಎಲ್ಲವನ್ನು ಪಾಲಿಸಿದ, ಆತನಲ್ಲಿ ನನಗೆ ಆಶೀರ್ವಾದವಿದೆ. ಎಲ್ಲರೂ ನಿಮ್ಮ ತಲೆ ಮೇಲೆ ಕೈ ಇಟ್ಟುಕೊಂಡು ಹೇಳ್ರಿ, ಯೇಸು ಕ್ರಿಸ್ತನು ನನಗೋಸ್ಕರ ಶಾಪಗ್ರಸ್ತನಾದ ಕಾರಣದಿಂದ ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ಶಾಪಗಳಿಂದ ನಾನು ವಿಮೋಚಿಸಲ್ಪಟ್ಟಿದ್ದೇನೆ. ನಂಬಿಕೆಯಿಂದ ಹೇಳ್ರಿ ಪ್ರಿಯರೇ, ನಂಬಿಕೆಯಿಂದ ಹೇಳ್ರಿ. ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಶಾಪಗಳು, ಕೊರತೆಗಳು ಇರುವುದಾದ್ರೆ ಇವತ್ತು ನಂಬರಿ. ಅದು ರೋಗದ ಶಾಪ ಇರ್ಬೋದು, ಬಡತನದ ಶಾಪ ಇರ್ಬೋದು, ಕೊರತೆಯ ಶಾಪ ಇರ್ಬೋದು. ಆದರೆ ಯೇಸು ಕ್ರಿಸ್ತನಲ್ಲಿ ನಿಮ್ಮ ಮೇಲೆ ಶಾಪವಲ್ಲ, ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ ಪ್ರಿಯರೇ. ಇವತ್ತು ಹೇಳ್ರಿ, ಕ್ರಿಸ್ತ ಯೇಸುವಿನಲ್ಲಿ ಸಕಲ ಆತ್ಮೀಯ ಆಶೀರ್ವಾದಗಳು, ಪರಲೋಕದ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನನ್ನ ಮೇಲೆ ಇದೆ. ಈ ಆಶೀರ್ವಾದಗಳು ನನ್ನದು, ಪರಲೋಕವು ನನ್ನದು, ಪರಲೋಕದ ಆಶೀರ್ವಾದ ನನ್ನದು. ಯೇಸುವಿನ ನಾಮದಲ್ಲಿ ಅವೆಲ್ಲವನ್ನು ವಿಶ್ವಾಸದಿಂದ ನಾನು ಹೊಂದಿಕೊಳ್ತೇನೆ. ಇದು ಕೃಪೆಯ ಐಶ್ವರ್ಯ. ಆಮೆನ್. ಆಮೆನ್. ಹಲ್ಲೆಲೂಯಾ. ಇದು ಕ್ರಿಸ್ತನಲ್ಲಿ ಇರುವಂತ ಸತ್ಯ. ಅದಕ್ಕೆ ಕ್ರಿಸ್ತನಲ್ಲಿ ಆ ಹಾಡು ಕ್ರಿಸ್ತನಲ್ಲಿ. ಹಲ್ಲೆಲೂಯಾ. ನೀನು ಕ್ರಿಸ್ತನಲ್ಲಿ ಇದ್ದಿ ನೀನು. ರೈಟ್. ನೆಕ್ಸ್ಟ್ ನೋಡ್ರಿ, ಮುಂದೆ ನೋಡ್ರಿ ಏನು ಹೇಳ್ತದೆ. ಸೊ ನೀನು ಆಶೀರ್ವಾದಕ್ಕೆ ಬಾಧ್ಯನು ನೀನು ಆಗಿದ್ದಿ ಪ್ರಿಯರೇ. ಮುಂದಿನ ವಚನ 4ನೇ ವಚನ, ಎಫೆಸ 1:4. ಇಲ್ಲಿ ಹೇಳ್ತದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ, ಯಾವಾಗ? ಸ್ವಲ್ಪ ಜೋರಾಗಿ ಹೇಳ್ರಿ, ಯಾವಾಗ? ಜಗತ್ತುತ್ಪತ್ತಿಗೆ ಮುಂಚೆ. ನಿನ್ನ ತಾಯಿಯ ಗರ್ಭದಲ್ಲ ಒಂದೇ ಅಲ್ಲ, ನೀನು ಹುಟ್ಟದ ಮೇಲೆ ಅಲ್ಲ, ಜಗದುತ್ಪತ್ತಿಯ ಮುಂಚೆ. ನೆಕ್ಸ್ಟ್ ಏನ್ ಹೇಳ್ತದೆ? ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆ ಪದ ನೋಡ್ರಿ ಮತ್ತೆ, ಕ್ರಿಸ್ತನಲ್ಲಿ. ಹಲ್ಲೆಲೂಯಾ. ಎಲ್ಲಿ ಆರಿಸಿಕೊಂಡನು? ಯಾವಾಗ ಆರಿಸಿಕೊಂಡನು? ಜಗದುತ್ಪತ್ತಿಯ ಮುಂಚೆ. ಅದಕ್ಕೆ ದೇವರು ಯೆರೆಮೀಯನಿಗೆ ಹೇಳೋದು, ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನ ರೂಪಿಸುವ ಮುಂಚೆಯೇ ನಾನು ನಿನ್ನನ್ನು ತಿಳಿದಿದ್ದೇನೆ, ನಿನ್ನನ್ನು ನೇಮಿಸಿದ್ದೇನೆ, ನಿನ್ನನ್ನು ಬೇರ್ಪಡಿಸಿದ್ದೇನೆ. ತಂದೆ ತಾಯಿ ಕಾಯ್ತಾ ಇದಾರೆ. ಮಗು ಐತೆ, ಗಂಡು ಅಂತ ಗೊತ್ತಿಲ್ಲ, ಹೆಣ್ಣಂತ ಗೊತ್ತಿಲ್ಲ, ಗಂಡು ಹುಡ್ತತ ಹೆಣ್ಣು. ದೇವ್ರು ಹೇಳ್ತಾರೆ, ನೀನು ಹುಟ್ಟಾಕಿನ ಮುಂಚೆ, ಜಗದುತ್ಪತ್ತಿಯ ಮುಂಚೆ ನೀನು ಯಾರಂತ ಗೊತ್ತು, ನಿನ್ನ ಉದ್ದೇಶವನ್ನು ನೇಮಿಸಿದ್ದೇನೆ.
ನಿನ್ನ ಡೇಟ್ ಆಫ್ ಬರ್ತ್ಕಿನ ಮುಂಚೆಯೇ ದೇವರು ನಿನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಿನ್ನ ಕರೆ ಅದು ನೋಡ್ರಿ. ಅದಕ್ಕೆ ಎಫೆಸದ ಪತ್ರಿಕೆ ಅದ್ಭುತವಾಗಿ ಬರೀತಾನೆ ಪೌಲನು. ನೀನು ಯಾರು, ನೀನು ಎಲ್ಲಿಂದ ಬರ್ತಾ ಇದ್ದೀ, ದೇವರ ಮನಸ್ಸಿನಲ್ಲಿ ನೀನು ಮೊದಲೇ ಇದ್ದಿ. ನೀನು ಸಾಯ್ತಾನ ನಮಗೆ ಸುಳ್ಳು ಹೇಳ್ತಾನೆ, ನಿನ್ನ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು ಅವಾಗಲೇ ನಿನ್ನ ಬಗ್ಗೆ. ಆಮೇನ್, ಅವಾಗಲೇ ಆರಿಸಿ. ಎಲ್ಲರೂ ಹೇಳ್ರಿ, ಕ್ರಿಸ್ತನಲ್ಲಿ ಜಗತ್ತುತ್ಪತ್ತಿಯ ಮುಂಚೆ ನಾನು ಆರಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ದೇವ್ರು ನಿನ್ನನ್ನು ಆಗಲೇ ಆರಿಸಿಕೊಂಡಿದ್ದಾನಂತೆ. ಸ್ವಲ್ಪ ಜನಗೆ ನನ್ನ ಯಾರು ಆರಿಸ್ಕೊಳ್ಳಲ್ಲ, ನನ್ನ ಯಾರು ಹೇಳಿದ್ದು ಸುಳ್ಳದು, ಸುಳ್ಳದು. ನೀನು ಕ್ರಿಸ್ತನಲ್ಲಿ ದೇವರಿಂದ ಆರಿಸಲ್ಪಟ್ಟಿದ್ದೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಯೇಸು ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಆರಿಸಿಕೊಂಡನೆ. ಆರಿಸಿಕೊಂಡಾಗ ಸ್ಪೆಷಲ್ ಅದು. ಹೆಣ್ಮಕ್ಳಿಗೆ ಗೊತ್ತಿರ್ತದೆ ಏನು ಸೀರೆ ಆರಿಸ್ಕೊಳ್ಳೋದು. ಗಂಡು ಮಕ್ಕಳಿಗೂ ಗೊತ್ತಿರ್ತದೆ. ಯಾಕ ಸಿಟ್ಟು ಮಾಡ್ತಿರ್ತಾರಲ್ಲ ಸೀರೆ ಅಂಗಡಿಗೆ ಹೋದ್ರೆ, ಇವರು ಬೇಗ ಕಣ್ಕೊಳಂಗಿಲ್ಲ, ಇವರು ಸುಮ್ಮನೆ. ಯಾಕಂದ್ರೆ ನಾನು ಹೋಗಿನಿ ಅಲ್ಲಿ ಕುಂತು ಬೇರೆಯವ್ರು ಹೇಳೋದು ಡೈಲಾಗ್ಗಳು ಕೇಳ್ತಾ ಇರ್ತೀನಿ. ಒಬ್ಬನು ಯಾರೋ ಫೋನ್ ಮಾಡಿದೆ, ಇವರಪ್ಪ ಈ ಅಂಗಡಿಯಾಗ ಬಂದ್ರೆ ಸುಮ್ಮನೆ ತೆಗಿಸ್ತಾರೆ, ಏನು ಕೊಂಡ್ಕೊವಲ್ರ ಈ ಅಂಗಡಿ ಓಹೋ ಅನ್ಕಂಡೆ. ಎಲ್ಲರ ಮನೆಗೆ ಹಂಗೆ. ನಿಜವಾಗ್ಲು ಆ ಸೀರೆ ಅಂಗಡಿಯವ್ರದ್ದು ತಾಳ್ಮೆನ ಮಾತ್ರ ನಾನು ಬಲೆ ಮೆಚ್ಕೊಂತೀನಿ. ಎಲ್ಲರೂ ನಗ್ತಾರೆ ನೋಡ, ಕರೆಕ್ಟೇ ಇಲ್ಲ. ಅದು ತೋರಿಸು, ಅದು ನಾವು ಒಗ್ದಿದ್ದು ಬಟ್ಟೆನೇ ಮಡ್ಸಕ ಅಪ್ಪ ಇಲ್ಲಿಗೆ ಬರ್ತದೆ. ನೋಡಿ 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 ಎಲ್ಲರೂ. ಇಲ್ಲ ಅದು 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 ತೋರ್ಸು. ಹಾಕಿ ಹಾಕಿ ಬೇಡ ಬಿಡು. ಏನಿಲ್ಲ ಅಂದ್ರೆ 20, 30, 40 ತೆಗ್ದಿರ್ತಾನ ಅವನು. ಒಳಗೆ ಎಷ್ಟು, ಹೊರಗೆ ಮಾತ್ರ ಬೈಕೊಳ್ಳಲ್ಲ, ಒಳಗೆ ಎಷ್ಟು ಬೈಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ. ಒಂದ್ಸರಿ ಹೋಗಿ ಇಂಟರ್ವ್ಯೂ ಮಾಡ್ಬೇಕು ಅನ್ಸುತ್ತೆ ಅವ್ರನ್ನ. ಯಾರನ್ನ ಕೆಲಸ ಮಾಡಿರ ಸೀರೆ ಅಂಗಡಿಯಾಗ? ಮತ್ತೆ ಹೌದಲ್ಲ, ಅದು ಅಂಥದ್ದು ಎಷ್ಟು ಅಂಗಡಿಯಾಗ ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಅಷ್ಟೆಲ್ಲ ಮಾಡಿ ಒಂದು ಸೀರೆ ತಗೊಂಡು ಬಂದರೆ ಆ ಸೀರೆಗೆ ಎಷ್ಟು ಖುಷಿ ಆಗ್ಬೇಕು. ಆ ಸೀರೆ ಬೇರೆ ಸೀರೆಗಳಿಗೆ ಹೇಳ್ತಂತ, ನೋಡ್ದ ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಆರಿಸ್ಕೊಂಡ್ರೆ ನಾನು ಎಷ್ಟು ಸ್ಪೆಷಲ್, ನಾನು ಬೇಕಾದವನು, ನೀವು ಬೇಡ ನಾನೇ ಬೇಕಂತ, ನಾನು ಸ್ಪೆಷಲ್ ಅಲ್ಲ. ಮತ್ತೆ ಅಂದರೆ ಅರ್ಥ ಏನು ಗೊತ್ತಾ, ಯಾರು ನಿಮ್ಮನ್ನು ಆರಿಸ್ಕೊಳ್ತಾರೋ ಅವರು ಬೇಕಾದವರು. ಹಲ್ಲೆಲೂಯಾ. ಇವಾಗ ನಿಮ್ಮನ್ನು ಯಾರು ಆರಿಸ್ಕೊಂಡಿದ್ದಾರೆ? ಹಲ್ಲೆಲೂಯಾ. ಹಂಗಂದ್ರೆ ನೀವು ಯಾರು? ದೇವರಿಗೆ ಬೇಕಾದವರು ನೀವು. ಲೋಕ ನಿಮ್ಮನ್ನು ಬೇಡ ಅಂತ ಹೇಳಿರ್ಬೋದು, ಸಮಾಜ ನಿಮ್ಮನ್ನು ಬೇಡ ಅಂತ ಹೇಳಿರ್ಬೋದು, ನಿಮ್ಮ ತಂದೆ ತಾಯಿಗಳೇ ನೀವು ಬೇಡ ಅಂತ ಹೇಳಿರ್ಬೋದು, ಇವನು ಕಪ್ಪಗಿದ್ದಾನೆ ಬೇಡ ಅಂತ ಹೇಳಿರ್ಬೋದು, ಇವಳು ಕಪ್ಪಗಿದ್ದಾಳೆ ಬೇಡ ಅಂತ ಹೇಳಿರ್, ಹೆಣ್ಣು ಹುಡುಗಿ ಬೇಡ ಅಂತ ಹೇಳಿರ್ಬೋದು. ಆದ್ರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರು ಬೇಡ ಅಂತ ಹೇಳಿದ್ರು ನಿನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನು, ಭೂಮಿಯ ಆಕಾಶಗಳನ್ನು ಮಾಡಿದಾತನು ಕ್ರಿಸ್ತ ಯೇಸುವಿನಲ್ಲಿ ಇವಳು ನನಗೆ ಬೇಕು, ಇವನು ನನಗೆ ಬೇಕು, ಇವನು ನನಗೆ ಸ್ಪೆಷಲ್ ಎಂಬುದಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕರ್ರಗಿರೋ, ಬೆಳ್ಳಗಿರೋ, ಉದ್ದಕ್ಕಿರೋ, ತೆಳ್ಳಗಿರೋ, ದಪ್ಪಕ್ಕಿರೋ, ನೀನು ದೇವರಿಗೆ ಬೇಕಾದವನು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾನು ದೇವರಿಗೆ ಬೇಕಾದವನು. ನಿನ್ನ ಪಕ್ಕದಲ್ಲಿರೋರು ಕೂಡ ನೀನು ಬೇಡದವ್ರವ್ರು ಆಗಿರ್ಬೋದು, ಬಟ್ ಐ ಡೋಂಟ್ ಕೇರ್. ಹಲ್ಲೆಲೂಯಾ. ದೇವರಿಗೆ ನೀನು ಬೇಕಾದವನು.
ಅದೇ ಸಾಕು. ಲೋಕವೆಲ್ಲ ನಿನ್ನ ಬೇಡ ಅನ್ಲಿ, ದೇವರು ಬೇಕನ್ಲಿ, ಸಾಕು. ನೀನು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತೀನಿ. ಲೋಕವೆಲ್ಲ ನೀನು ಬೇಕನ್ಲಿ, ದೇವರು ಇವನು ಬೇಡ ಅನ್ಲಿ, ಫಿನಿಶ್. ಕೇಲ್ ಖತಮ್, ದುಕಾನ್ ಬಂದ್. ಆಮೇಲೆ ಭಾಳ ಜನ ನಮ್ಮನ್ನು ಬೇರೆ ಬೇರೆ ವಿಷಯದಿಂದ ತಿರಸ್ಕರಿಸಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಮೂಗು ಸರಿಗಿಲ್ಲ, ಇವನು ಕುಳ್ಳ, ಇವನು ಕರಿಯ, ಇವನು ಲಂಬು. ಎತ್ತರ ಇದ್ರೆ ಏನಿಲ್ಲ, ಅವ್ರಿಗೂ ಹೆಸರಿಡ್ತಾರ. ನನ್ನ ಕರಿತಿದ್ರು ಲಂಬೋದ್ರ. ಇಲ್ಲೇ ಕಂಬ. ಸಂತೋಷದಾಗ ಹೇಳ್ತಿದ್ರು, ದುಃಖದಾಗ ಹೇಳ್ತಿದ್ರು, ಅವ್ರು ಕುಳ್ಳುಕ ಇದಾರಂತ ನನ್ನ ಹಂಗೆ ಮಾಡ್ತಿದ್ರು. ಲೈಟ್ ಕಂಬ ಇದ್ದಂಗೆ ಇದೆಯಲ್ಲ. ನಾನು ನನ್ನ ಮಗನ ಕರಿತೀನಿ ತಮಾಷೆಗೆ, ಅಂದ್ರೆ ಪ್ರೀತಿಯಲ್ಲಿ ಕರಿತೀನಿ. ಏನಂತಾರೆ ಇದನ್ನ, ಬರ್ತಾ ಇಲ್ಲ ನೋಡಿ ಪದ, ಟ್ರೈಪಾಡ್. ನನ್ನ ಮಗನ ಕರೆಯೋದು ಟ್ರೈಪಾಡ್ ಅಂತೀನಿ ನಾನು. ಬಟ್ ಅದು ಇದಲ್ಲ, ತಮಾಷೆ, ರೈಟ್? ನಾನಾ ಜನರು ನಮ್ಮನ್ನು ಭಾಳ, ಎಲ್ಲರಿಗೆ ಆ್ಯಕ್ಚುಲಿ ಒಂದು ಅಡ್ಡ ಹೆಸರು ಇಟ್ಟಿರ್ತಾರೆ ನೋಡಿ ಸಮಾಜ, ಅಲ್ಲ? ಕರೆಕ್ಟ್ ಹೆಸರು ಕರೆಯೋಕೆ ಇಷ್ಟ ಇಲ್ಲ ಅವ್ರಿಗೆ. ಕಳ್ಳ, ಕೊಳ್ಳಿ, ಲೇ, ಹೌದಲ್ಲ? ತಂದೆ ತಾಯಿಗಳೇ ಕರೀತಾರ. ಹೆಸರಿಡೋದು ಬೇರೆ, ಅದಕ್ಕೆ ಕರ್ಸಿ ಬಿರಿಯಾನಿ ಮಾಡಿಸಿರ್ತಾರ, ಊಟ ಕೊಡಿಸಿರ್ತಾರ, ಸಿಹಿ ತಿನ್ಸಿರ್ತಾರ, ಆಮೇಲೆ ಕರೆಯೋದು ಬೇರೆ. ಲೇ ಕರಿಯ ಬಾರ್ಲೆ ಇಲ್ಲಿ ಅಂತೆ. ಕರ್ರಗಿದ್ರೆ ಏನಂತೆ? ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಮ್ಮೆಯಿಂದ ಇರ್ರಿ, ತಲೆ ಎತ್ತಿ ನಡೀರಿ, ನೀವು ಬೇಕಾದವರು. ಅದಕ್ಕೆ ಇದು ಸುವಾರ್ತೆ ಅಂತ ಹೇಳೋದು. ಸುವಾರ್ತೆ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ ಪ್ರಿಯರ್. ಹಲ್ಲೆಲೂಯಾ. ಹೊರಗಿಂದಲ್ಲ, ಒಳಗಿಂದ ಇಂಪಾರ್ಟೆಂಟ್, ರೈಟ್? ಸುಮ್ಮನೆ ಒಬ್ಬರು ಬೆಳ್ಳಗಿದಾರಂತ ಮದುವೆ ಮಾಡ್ಕೋಬೇಡ, ಒಳಗೇನಾಯ್ತೋ ಗೊತ್ತಿಲ್ಲ ನೋಡು. ಕೆಲವ್ರು ಬೆಳ್ಳಗಿರ್ತಾರೆ, ಸಂಸಾರ ಮಾಡಕ್ಕೆ ಬರೋದಿಲ್ಲ. ಲೊಬೋದಬ್ಬೋ ಆಮೇಲೆ, ರೈಟ್? ಇದೆಲ್ಲ ಸತ್ಯವು. ನಾವು ಮೋಸ ಹೋಗ್ತೀವಿ, ಹೊರಗಿಂದ ರೂಪ ಅನ್ಕೊಳ್ತೀವಿ, ಹೊರಗಿಂದ ಅಲ್ಲ, ಒಳಗೆ ನಿಜವಾದ ಮನುಷ್ಯನಿರುವಂಥದ್ದು. ಹಲ್ಲೆಲೂಯಾ. ಬೇರೆಯವ್ರು ಹೆಂಗನೇ ಇರಲಿ, ಸಮಾಜ ಹೆಂಗನೇ ಇರಲಿ, ನಾವು ಚೇಂಜ್ ಆಗಬೇಕು. ದೇವ್ರ ವಾಕ್ಯದ ಆಲೋಚನೆ ನಮಗಿರಬೇಕು. ಆಮೇನ್. ಯಾರನ್ನು ನಾನು ಹೇಳ್ತೇನೆ, ಹೆಣ್ಮಕ್ಳು ಇಲ್ಲಿದ್ದಾರೆ ಭಾಳ ಜನ. ನಮ್ಮ ಭಾರತದಾಗ ಏನಂತಂದರೆ, ಹೋಗಿ ನಾವು ನೋಡ್ಬೇಕು ಅಂತ ಹೆಣ್ಮಗಳನ್ನ ನೋಡಿ. ಕೆಲವ್ರು ಇರ್ತಾರೆ ರೋಗ ಅವ್ರಿಗೆ, ಈ ಹೆಣ್ಮಗಳು ನೋಡ್ತಾಳೆ ಬೇಡ ಅಂತಾರೆ, ಇವ್ರನ್ನ ನೋಡ್ತಾರ ಬೇಡ, ಇವ್ರನ್ನ ನೋಡ್ಬೇಕು, 100 ಜನ ನೋಡಿ ಬೇಡ ಬೇಡ ಅಂತಾರೆ. ಆಮೇಲೆ ಅವ್ರಿಗೆ ಹೆಣ್ಮಕ್ಳಿಗೆ ಒಂದಿದು, ಎಷ್ಟು ಜನ ಬಂದರು ನೋಡಿದ್ರು ಬೇಡ ಅಂದರು, ನಾನು ಬೇಸಿಲ್ಲೇನೋ, ನಾನು ಸರಿ ಇಲ್ಲೇನೋ. ಅಲ್ಲಿ ಸೈತಾನ್ ಕೂಡ ಯೋಚನೆ ಆಗ್ತಿರ್ತಾನೆ, ನೀನು ಯಾರಿಗೆ ಬೇಡ ಅಂತ. ಯಾರನ್ನ ನಿನ್ನ ಬೇಡ ಅಂದರೆ ಹೇಳ, ಹೋಗಲೇ ಅನ್ನ ಮನ್ಸಿನಾಗ, ಮತ್ತೆ ಮುಖದ ಮೇಲೆ ಹೇಳ್ಬೇಡ್ರಿ. ನೀನು ಬೇಡ ಅಂದರೆ ಕೂಡ ನನ್ನ ದೇವರಿಗೆ ನಾನು ಬೇಕು. ನಾನು ದೇವರ ಮಗು. ದೇವರು ನಾನು ಆರಿಸಿಕೊಂಡಿದ್ದಾನೆ. ದೇವರು ನನಗೆ ಉದ್ದೇಶವನ್ನಿಟ್ಟಿದ್ದಾನೆ. ನೀನಿಲ್ಲ ಅಂದರೆ ಬೇರೆಯವರು ದೇವರು ನನಗೆ ಕೊಡ್ತಾನೆ. ಪ್ರಾರ್ಥನೆ ಮಾಡ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ. ಸರಿಯಾದ ವ್ಯಕ್ತಿಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಆತನು ತರುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಆಮೆನ್. ಪಕ್ಕದಲ್ಲಿರೋರು ಹೇಳ್ರಿ, ದೇವರು ನನ್ನನ್ನು, ನಿನ್ನನ್ನು, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸಂತೋಷವಾಗಿರೋ ಅಂತೇಳಿ ಇದು ಹೇಳ್ಕೊಂಡು ಹೋಗ್ಬೇಕು. ದಿನಾಲು ಬೆಳಿಗ್ಗೆ ಕನ್ನಡಿಯಾಗಿ ನೋಡಿದ್ದೆ, ದೇವರಿಂದ ಆರಿಸಲ್ಪಟ್ಟವನು, ನೀನು ದೇವ್ರಿಗೆ ಬೇಕಾದ. ನಾನು ಹಂಗೆ ಮಾತಾಡ್ಕೊಳ್ಳೋ ನನ್ನ ಹತ್ರ. ನನಗೆ ಅದಕ್ಕೆ ಯಾವ ಡಿಪ್ರೆಷನ್ನು ಇವು ಬರೋಂಗಿಲ್ಲ. ಯಾಕೆ ನನ್ನ ಮೌಲ್ಯತೆ ನನಗೆ ಗೊತ್ತು, ನಾನು ಯಾರಂತ ನನಗೆ ಗೊತ್ತು. ದೇವ್ರಿಗೆ ನಾನು ಬೇಕಾದವನು. ಹಲ್ಲೆಲೂಯಾ. ಸಾಕು, ಯಾರಿಗೆ ಬೇಕಾ ಬೇಡ ನನಗೆ, ಐ ಡೋಂಟ್ ಕೇರ್. ದೇವರಿಗೆ ನಾನು ಬೇಕಾದವನು. ಹಲ್ಲೆಲೂಯಾ. ಅದಕ್ಕೆ ಯಾರೇನು ಹೇಳಿದರು ನಾ ಸೋತು ಹೋಗಲಾರೆ. ಆಮೇನ್. ಇದು ಬರೀ ಹಾಡಾಗಿರಬಾರ್ದು, ನಿಮ್ಮ ಜೀವನದ ಸತ್ಯವಾಗಿರಬೇಕು.
ಬಟ್ ಭಾಳ ಜನ ಮಾತ್ರ ಆಡ್ತಾರೆ. ಆಮೇಲೆ ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ನಾನು ಎಷ್ಟು ಫೋನ್ ಮಾಡಿದರೆ ಫೋನ್ ಎತ್ತಿಲ್ಲ, ನಾನು ವಾಟ್ಸಪ್ ಕಳಿಸ್ದೆ ರಿಪ್ಲೈ ಮಾಡಿಲ್ಲ. ಹೋಗ್ಲಿ ಬಿಡ, ಏನು ದೇವ್ರಾ? ನಿನ್ನ ಜೀವಿತ ಏನು ಅವ್ರ ಕೈಯಾಗೈತಾ? ಹೋಗ್ಲಿ ಬಿಡು. ನಾನು ಹಂಗೆ ರಿಪ್ಲೈ పోతీరా చేయలేదంటే చేయలేదు, ఏడ్చుకొని కూర్చోను. ಹಂಗ ಅವ್ರನ್ನ ಬೈಯೋದು ಕೂಡ ಇಲ್ಲ ಬಿಡು, ಓಡಿ ಬಿಡು. ಏನು ಭಾಳ ಜನ ಏನು ಗೊತ್ತಾ, ಮನುಷ್ಯರ ಅಂಗೀಕಾರ ಬೇಕು, ಇವ್ರು ನನ್ನ ಬೇಕು ಅನ್ಬೇಕು, ಇವರು ಅದಕ್ಕೆ ಸ್ವಲ್ಪ ಜನ ಡ್ರೆಸ್ಸಿಂಗ್ ಮಾಡೋದಂಗೆ, ವರ್ತಿಸೋದಂಗೆ, ಇದು ಮಾಡೋದಂಗೆ. ಭಾಳ ಜನ ಯವನಸ್ಥರಿಗೆ ಜನ ನನಗೆ ಬೇಕು 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 ಅನ್ಬೇಕು, ಅದಕ್ಕೆ ಒಂಥರ ಡ್ರೆಸ್ ಮಾಡ್ಕೊಳ್ಳೋದು, ಈ ಥರ ಇರೋದು. ದೇವರಿಗೆ ನೀನು ಆಗಲೇ ಬೇಕಾದವನು. ಅಲ್ಲೂ ಯಾರನ್ನ ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ಆಮೇಲೆ ಯು ಕ್ಯಾನ್ ಲಿವ್ ಅಥೆಂಟಿಕ್ ಲೈಫ್ಸ್. ನೀನು ಹೆಂಗಿದೆಯೋ ಹಂಗೆ ನೀನು ಜೀವಿಸ್ಬೋದು. ಯಾವ ನಕಲಿ ಜೀವಿತದ ಏನು ಜೀವಿಸುವ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಾನು ದೇವರಿಗೆ ಬೇಕಾದವನು. ನಾನು ಹಿಂಗಿದ್ರೆ ಅವ್ರಿಗೆ ಇದಿಷ್ಟ, ಅದಕ್ಕೆ ನಾನು ಹಿಂಗಿರೋಣ. ನೀನು ನನ್ನ ಇಷ್ಟ ಅಂತೀಯೋ, ಕಷ್ಟ ಅಂತೀಯೋ, ಬೇಕಂತೀಯೋ, ಬಿಡ್ತೆ ಅಂತೀಯೋ, ದೇವರಿಗೆ ನಾನು ಬೇಕಾದವನು. ಫಿನಿಶ್. ಹಲ್ಲೆಲೂಯಾ, ಆಮೆನ್. ನೋಡ್ರಿ, ಸತ್ಯ ಅರ್ಥಕೊಂಡ್ರೆ, ಅದಕ್ಕೆ ಬೈಬಲ್ ಹೇಳೋದು, ಸತ್ಯವನ್ನು ತಿಳಿದುಕೊಳ್ರಿ, ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಅದಕ್ಕೆ ಬೈಬಲ್ ಓದಬೇಕು. ಬೈಬಲ್ ಪರಲೋಕಕ್ಕೆ ಹೋಗೋಕ್ಕಲ್ಲ ಬೈಬಲ್ ಓದೋದು. ನಾನು ಬೈಬಲ್ ಓದೋದಕ್ಕೆ ಈ ಸತ್ಯ, ನನಗೆ ಎಫೆಸ ಗ್ರಂಥ ಭಾಳ ಇಷ್ಟ. ನನಗೆ ಕೆಲವೊಂದ್ಸರಿ ದಿನಾಲು ಓದ್ತೀನಿ. ನಾನು ಬೇರೆ ಭಾಗ ಓದ್ತಿದ್ರು ಕೂಡ ಎಫೆಸ ಗ್ರಂಥ ಟರ್ರ್ ಅಂತ ನನ್ನ ಮೈಂಡ್ನಾಗ ರೀಲ್ ಥರ ಓಡಿಸ್ತಿರ್ತೀನಿ. ನಾನು ಎಲ್ಲ ಪ್ರಯಾಣ ಮಾಡುವಾಗ ಹಿಂಗೆ ಕುಂತಿರ್ತೀನಿ. ಪ್ಲೇನ್ನಾಗ ಕುಂತಿರ್ಬೋದು, ಅಲ್ಲಿ ಕುಂತಿರ್ಬೋದು, ಎಲ್ಲಿ ಕುಂತಿದ್ರು ಕೂಡ ಎಫೆಸ ಟರ್ರ್, 1ನೇ ಅಧ್ಯಾಯ, 1ನೇ ವಚನ, 2ನೇ ವಚನ, 3ನೇ ವಚನ, 4ನೇ ವಚನ, ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ, ನನಗೆಲ್ಲ ಆಶೀರ್ವಾದ ಇದೆ. ಫಿನಿಶ್. ಚಿಂತೆ, ರೈಟ್, ದುಃಖ ಮೈಂಡ್ನಾಗ ಅದಿದ್ರೆ ಬೇರೆ ಯಾವ ಬರೋಲ್ಲ. ಸೈತಾನ್ ಹೇಳ್ತಾನೆ, ನೋಡು ನಿನ್ನ ಫೋನ್ ಎತ್ತೇ ಇಲ್ಲ ನೋಡೆ, ಅಯ್ಯೋ ನಾನು ಫೋನ್ ಎತ್ತಿಲ್ಲ, ಅಯ್ಯಪ್ಪ ನಾನು ಬೇಡಪ್ಪ, ಅವ್ರದ್ದು ಎತ್ತಾರ, ನಂದು ಎತ್ತಿಲ್ಲ ಅಂತ ಜೀವನ ಬೇಕೇನು? ಗೋಳಾಡ್ಬೇಕು. ಯಾಕೆ ಗೋಳಾಡ್ತೀವಿ? ನಿನ್ನ ಸಮಾಧಾನ ನೀನು ಯಾಕೆ ಕಳ್ಕೊಳ್ತೀನಿ? ಯಾಕೆ? ನಿನ್ನ ಮೌಲ್ಯತೆ ನಿನಗೆ ಗೊತ್ತಿಲ್ಲ. ದೇವ್ರು ನನ್ನನ್ನು ಆರಿಸ್ಕೊಂಡಿದ್ದಾನಂತ ಇವನ್ ಭಾವನೆ ಹೆಂಗಿರ್ತದೆ? ದೇವ್ರ ಫ್ರೀಡಮ್, ಅದೇ ಬಿಡುಗಡೆ, ನಿಜವಾದ ಬಿಡುಗಡೆ ಒಳಗಡೆ. ಹಲ್ಲೆಲೂಯಾ. ಅದಕ್ಕೆ ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಸತ್ಯವೇನು? ದೇವರಿಗೆ ನೀವು ಬೇಕಾದವರು, ದೇವರಿಗೆ ನೀವು ಬೇಕಾದವರು, ದೇವರಿಗೆ ನೀವು ಬೇಕಾದವರು. ಹಲ್ಲೆಲೂಯಾ, ಆಮೆನ್. ಒಂದ್ಸರಿ ಎಮ್ಮೆ ಅಂತ ಹೇಳ್ರಿ, ಎದೆ ಮೇಲೆ ಕೈ ತಟ್ಕೊಂಡು ಹೇಳ್ರಿ, ದೇವರಿಗೆ ನಾನು ಬೇಕಾದವನು, ದೇವರಿಗೆ ನಾನು ಬೇಕಾದವಳು. ಆ ಸೀರೆ ಹಂಗೆ ಜಕ್ಕನಕ ನನ್ನ ಆರಿಸ್ಕೊಟ್ರೆ ನಾನು ಎಷ್ಟು. ನೆಕ್ಸ್ಟ್ ಮುಂದೆ ಚೆನ್ನಾಯ್ತಾ ಎಫೆಸ ಪತ್ರಿಕೆ? ರೈಟ್. ಬರೀ 4ನೇ ವಚನ ನೋಡ್ರಿ, ಇನ್ನ ಫುಲ್ ಇದ್ರೆ ಅಷ್ಟೇ. ಅದು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು. ಏನನ್ನು ಪ್ರಖ್ಯಾತಿಗೆ ತರಬೇಕೆಂದು? ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ. ಮತ್ತೆ ನೋಡ್ರಿ, ಅಲ್ಲಿ ಯೇಸು ಕ್ರಿಸ್ತನ ಮೂಲಕ. ನೀವು ಬೇರೆ ರೂಟ್ನಾಗ ಬಂದ್ರೆ ಇಲ್ಲ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ಯೇಸುನೇ. ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಏನಾಗಿ ಸ್ವೀಕರಿಸಲಿಕ್ಕೆ? ಪುತ್ರರನ್ನಾಗಿ. ಹಲ್ಲೆಲೂಯಾ. ಅಂದ್ರೆ ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಿನ್ನನ್ನು ಸ್ವೀಕರಿಸಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ಕ್ರಿಸ್ತನಲ್ಲಿ ಸ್ವೀಕರಿಸಿದ್ದಾನೆ. ಅನ್ಯನೆಂದು ತಳ್ಳಾದೆನ್ನ ಧನ್ಯನಾಗಿ ಮಾಡಲು ಬಂದ. ನಿನ್ನ ತಳ್ಳಿಲ್ಲ, ಸಮಾಜ ತಳ್ಳಿರ್ಬೋದು, ರೈಟ್? ಇವು ನಾನು ಏನೇನು. ಅದಕ್ಕೆ ನಾನು ಹೇಳ್ತೀನಿ, ಈ ಒಂದು ಜಾತಿ ವಿಷಯ ಏನಿದೆ ನಮ್ಮ ಸಮಾಜದಲ್ಲಿ, ಕ್ರಿಸ್ತನಲ್ಲಿ ಅದಿಲ್ಲ ಪ್ರಿಯರೇ.
ನನಗೆ ಭಾಳ ಸಿಟ್ಟು ಬರ್ತದೆ. ಯೇಸ್ವಾಮಿ ನಂಬದ ಮೇಲೆ ಕೂಡ ಜಾತಿಗಳ ಬುದ್ಧಿ ಇಟ್ಕೊಂಡವ್ರ ಮೇಲೆ ಭಾಳ ಸಿಟ್ಟು ಬರ್ತದೆ. ಅವ್ರು ನಿಜವಾದ ಯೇಸ್ವಾಮಿ ಶಿಷ್ಯರಲ್ಲ. ಆಮೇನ್. ಇಲ್ಲಿ ಯಾವ ದೊಡ್ಡ ಸಭೆಯಲ್ಲಿ ಯಾವ ದೊಡ್ಡ ಜಾತಿ ಸಣ್ಣ ಜಾತಿ ಇಲ್ಲ. ಆ ಜಾತಿ ಅನ್ನೋದೇ ಯೋಚನೆಗೆ ಬರಬಾರ್ದು. ಕೆಲವೊಂದ್ಸರಿ ಏನಾಗಿದೆ, ಹೊರಗಡೆ ಸಮಾಜದಲ್ಲಿ ಶತಮಾನಗಳಿಂದ ನೀನು ಕೀಳ್ಜಾತಿ, ನೀನು ಕೀಳ್ಜಾತಿ, ನೀನು ಕೀಳ್ಜಾತಿ, ನೀನು ದೂರ ಇಲ್ಲಿ ಬರಬಾರ್ದು, ಇದು ಮಾಡ ಅಂತ ಹೇಳಿ ಹೇಳಿ ಅವ್ರ ಮೈಂಡಲ್ಲಿ ಅದು ಬಂದ್ಬಿಟ್ಟಿದೆ. ನಾವು ಇದು ಹಿಂಗಾಗ್ಬಿಟ್ರೆ. ಇನ್ನೊಂದು ಕಡೆ ಕೆಲವರು ಏನಾಗಿದೆ, ಅವ್ರು ಹಂಗೆ ಹೇಳಿ 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 ಇಲ್ಲಿ ಬಂದು ಕೂಡ ಹಂಗೆ ಮಾಡ್ತಾರೆ. ಅವ್ರು ಇಳಿಬೇಕು, ಇವ್ರು ಹೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರು ಯೇಸು ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ನಾವೇ ಹೆಚ್ಚಿನವರು ಅಂದ್ಕೊಂಡ್ರೆ ಅವ್ರು ಇಳಿಬೇಕು. ಆಮೇನ್. ನೀವು ಬೇರೆಯವ್ರಕ್ಕಿಂತ ಏನು ಸ್ಪೆಷಲ್ ಅಲ್ಲ, ಬೇರೆಯವರು ಏನು ಕಡಿಮೆ ಇಲ್ಲ. ನಮ್ಮ ಸಂದೇಶ ಹಲ್ಲೆಲೂಯಾ, ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಮನುಷ್ಯ ಜಾತಿ ಸಮಾನದವರಾಗಿದ್ದೇವೆ. ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅಂಗೀಕರಿಸಿದ್ದಾನೆ. ಪ್ರಿಯರೇ, ಇದಿನ್ನ ಬಿಡುಗಡೆ ಆಗಬೇಕು. ಸಭೆಗಳಲ್ಲಿದೆ, ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ದಾರೆ, ಆದರೆ ಯೇಸು ಸ್ವಾಮಿಯ ಬೋಧನೆ ಸತ್ಯನ ಅನೇಕರು ಅಂಗೀಕರಿಸ್ಕೊಳ್ಳಿಲ್ಲ. ನಾಚಿಕೆ ನಿಮ್ಮ ಮೇಲೆ ಅಂಥವ್ರಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರನ್ನ ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡು ಕೂಡ ನಾವು ಮೇಲ್ಜಾತಿಯವರು ಅಂದರೆ ನಾಚಿಕೆ ನಿಮ್ಮ ಮೇಲೆ. ನೀವು ಕ್ರಿಸ್ತನ ಶಿಷ್ಯರಲ್ಲ. ಎಲ್ಲರಿಗಿಂತ ಮೇಲೆ ಆತನ ಅಲ್ಲಿಂದ ಬಂದು ಪಾಪದ ಕೆಸರಿನಲ್ಲಿ ಹಂದಿ ಥರ ಜೀವಿಸುವ ನಿನ್ನನ್ನು ಎತ್ತಿ ಆತನು ರಕ್ಷಿಸಿದ್ದಾನೆ. ನಿನಗೆ ಯಾವ ಅಧಿಕಾರ ಇದೆ ಬೇರೆಯವ್ರಿಗೆ ಇವರು ಕೀಳು ಜಾತಿ ಅಂತ ಹೇಳಲಿಕ್ಕೆ? ಆಮೇನ್. ಹಲ್ಲೆಲೂಯಾ. ನನಗೆ ಅದಕ್ಕೆ ಅಸಹ್ಯ. ಇವರೇ ಬೇಕು, ಇದೇ ಜಾತಿಯವ್ರು ಬೇಕು ನನಗೆ. ನಾನು ಅವ್ರದ್ದು ಪ್ರಪೋಸಲ್ ನೋಡೋಕೆ ಇಷ್ಟಪಡೋಲ್ಲ ನನಗೆ. ಮತ್ತು ಯಾವ ಯೇಸು ನಂಬಿರಿ ನೀವು? ಯಾವ ಸುವಾರ್ತೆ ನಂಬಿರಿ ನೀವು? ನಾನು ಒಬ್ಬ ವ್ಯಕ್ತಿಗೆ ಯಾರಿಗೆ ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ, ಜನರಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಚೇಂಜ್ ಆಗಬೇಕು. ಇಲ್ಲಿ ಚೇಂಜ್ ಆಗದೆ ಇದ್ರೆ ಬರೀ ಯಾರು ಕ್ರಿಸ್ತನಲ್ಲಿದ್ದರೋ ನೂತನ ಸೃಷ್ಟಿ, ಹಳೇದೆಲ್ಲ ಎಲ್ಲೋಗಿದೆ? ಹಳೇದೆಲ್ಲ ಇಲ್ಲಿ ಆಲೋಚನೆ ಚೇಂಜ್ ಆಗಬೇಕು. ಒಳಗೆ ಚೇಂಜ್ ಆದ್ಮೇಲೆ ಆಲೋಚನೆ ಕೂಡ ಚೇಂಜ್ ಆಗಬೇಕು. ದಮ್ಮಿದ್ರೆ ಕ್ರೈಸ್ತ ಜೀವಿತ ಜೀವಿಸ್ರಿ, ಕ್ರಿಸ್ತನಂತೆ ಜೀವಿಸ್ರಿ. ಅರ್ಧಂಬರ್ಧ ಸುವಾರ್ತೆ, ಅರ್ಧಂಬರ್ಧ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ಬೇಡ್ರಿ. ಆಮೇನ್. ಹಲ್ಲೆಲೂಯಾ. ನನ್ನ ಮೈಂಡ್ನಲ್ಲಿ ನೀವು ಕೇಳಿದ್ರೆ ನನಗೆ ಆ ಜಾತಿ ಯೋಚನೆ ಕೂಡ ಬರಲ್ಲ. ಸ್ವಲ್ಪ ಜನ ಟಕ್ಕಂತ ಹೆಸರು ನೋಡಿ ಹೇಳ್ಬಿಡ್ತಾರೆ. ನನಗೆ ಅದು ಇಲ್ಲ ಕೂಡ ಇಲ್ಲ. ಒಂದೇ ಒಂದು ನಾನು ನೋಡೋದು, ಮನುಷ್ಯ ದೇವರು ಇವ್ರನ್ನು ಪ್ರೀತಿಸ್ತಾನೆ, ಇವ್ರಿಗಾಗಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ದೇವರಿಗೆ ಅವರು ಪ್ರಮುಖರಂದ್ರೆ ನನಗೆ ಪ್ರಮುಖರು. ಹಲ್ಲೆಲೂಯಾ. ನಂಬುವವರು ಒಂದ್ಸರಿ ಜೋರಾಗಿ ಆಮೇನ್ ಅಂತ ಹೇಳ್ತೀನಿ. ಬೇರೆ ಕಡೆ ಹೆಂಗಿದೆಯೋ ಇಲ್ಲಿ ಚೇಂಜ್ ಆಗಬೇಕು. ಹಲ್ಲೆಲೂಯಾ. ಎಲ್ಸಡಾಯ್ ಸಭೆಯಲ್ಲಿ ಪದ್ಧತಿಗಳು ಬದಲಾವಣೆ ಆಗಬೇಕು. ದೇವರ ವಾಕ್ಯದ ಪ್ರಕಾರ ಇರಬೇಕು. ಆಮೇನ್. ಒಂದ್ಸರಿ ಯೇಸು ಸ್ವಾಮಿ ಥರ ಚಾಟಿ ತಗೋಬೇಕು ಅನ್ಸುತ್ತೆ ನನಗೆ ಇಂಥ ವಿಷಯಗಳ್ನಾಗ. ರೈಟ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಅಲ್ಲಿ ಏನಿರ್ತದೆ? ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. ಎಲ್ಲಿ ದೊರೆಯಿತು? ಆತನಲ್ಲಿ ದೊರಕಿತ್ತು. ಆಮೇನ್. ಎಲ್ಲ ಆತನಲ್ಲಿ ಪುತ್ರರಾಗಿ ನಮ್ಮನ್ನು ಸ್ವೀಕರಿಸಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡು ಪುತ್ರನಾಗಿ ಸ್ವೀಕರಿಸಿದ್ದಾನೆ. ಆಮೇನ್. ಆಮೆನ್. ಮುಂದೆ ನೋಡ್ರಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಈತನು ಯಾರಾತನು? ಯೇಸು ಕ್ರಿಸ್ತನು. ರೈಟ್. ಯಾರಿಗೋಸ್ಕರ? ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ರಕ್ತ ಸುರಿಸಿದ್ರಿಂದ ಬಿಡುಗಡೆ ಆಯಿತು. ಅದನ್ನೇ ವಿಮೋಚನೆ ಅಂತ ಹೇಳ್ತೇವೆ, ರಿಡೆಂಪ್ಷನ್ ಅಂತ ಹೇಳ್ತೇವೆ ಕನ್ನಡದಲ್ಲಿ.
ಬಿಡುಗಡೆ ಅಂದರೆ ಏನು ಗೊತ್ತಾ? ನಾನು ಆಗಲೇ ಕೆಲವೊಂದು ಸರಿ ನಾನು ವಿವರಿಸಿದ್ದೇನೆ, ಮತ್ತೊಂದು ಸರಿ ಹೇಳಿ ನಾನು ಇದನ್ನು ಮುಗಿಸ್ತೇನೆ ಪ್ರಿಯರ್. ಕೆಲವು ಹತ್ರ ಬಂಗಾರ ಇರ್ತದೆ, ಒತ್ತಿಡ್ತಾರೆ ಸ್ವಲ್ಪ ಜನ. ಆಸ್ತಿನ ಏನು ಮಾಡ್ತಾರೆ ಅವರು? ಒತ್ತಿಡ್ತಾರೆ. ಒತ್ತಿಡೋದಂದ್ರೆ ಅರ್ಥ ಏನು? ಇದು ನಂದು ಸೊತ್ತು ಅಲ್ಲ, ನಂದು. ಆದರೆ ನಾನೇನು ಮಾಡ್ತೀನಿ, ನನಗೇನೋ ಅವಶ್ಯಕತೆ ಏನೋ ಆಗಿ ನಾನೇನು ಮಾಡ್ತೇನೆ, ಬೇರೆಯವ್ರ ಕೈಗೆ ಇದನ್ನು ಒತ್ತಿಡ್ತೇನೆ, ಕೊಡ್ತೇನೆ. ನೀನು ಇಟ್ಕಪ್ಪ, ರೊಕ್ಕ ಕೊಡು, ನಾನು ಬಂದು ಅದಕ್ಕೆ ವಾಪಸ್ಸು ಕೊಡ್ತೀನಿ. ಅವಾಗ ನಾನು ಇದನ್ನೇನು ಮಾಡ್ತೀನಿ, ಬಿಡಿಸ್ಕೊಂಡು ಬರ್ತೀನಿ ಅಲ್ಲ. ಅದಕ್ಕೆ ಭಾಳ ಜನ ಮಾತಾಡುವಾಗ ಏನು ಹೇಳ್ತಾರೆ, ಬಂಗಾರ ಒತ್ತಿಟ್ಟಿದ್ದೆ, ಬಿಡಿಸ್ಕೊಂಡು ಬರ್ತೀನಿ, ಬಿಡಿಸ್ಕೊಂಡು ಬರ್ತೀನಿ. ಅದೇ ಬಿಡುಗಡೆ, ಅದೇ ರಿಡೆಂಪ್ಷನ್. ಬಿಡುಗಡೆ ಅಂದರೆ ಏನು ಗೊತ್ತಾ? ಒಬ್ಬ ವ್ಯಕ್ತಿ ಇದು ತನ್ನ ಸೊತ್ತು, ಆದರೆ ಇವನು ಇದನ್ನು ಅನುಭವಿಸದೆ, ಅವನದನ್ನು ಆನಂದ ಪಡದೆ ಬೇರೆಯವ್ರ ಕೈಯಲ್ಲಿ ಅದಿರ್ತದೆ. ಇವಂದಾದರೂ ಕೂಡ ಇವನು ಅದನ್ನು ಅನುಭವಿಸ್ತಾ ಇಲ್ಲ. ಕರೆಕ್ಟಾ? ಒತ್ತಿಟ್ಟಾಗ ಅದೇನಾಗೋದು? ನಿಂದಾದರೂ ಕೂಡ ಬೇರೆಯವ್ರ ಕೈ ನೀನು ಎಂಜಾಯ್ ಮಾಡ್ತಾ ಇಲ್ಲ ಅಂತ ಜೀವಿತ ಬೇಕಾ? ನಿಂದು ನೀನೇ ಎಂಜಾಯ್ ಮಾಡಬೇಕು. ಅಲ್ಲೆಲ್ಲೂಯ. ಇದೇನಾಯ್ತಂದ್ರೆ, ನಾವು ಯಾರ ಪುತ್ರರು? ದೇವರ ಪುತ್ರರು. ಯಾರು ನಮ್ಮನ್ನು ಸೃಷ್ಟಿಸಿದ್ದು? ದೇವರು. ಉತ್ತರ ಕೊಡಬೇಕು, ಉತ್ತರ ಬರಬೇಕು. ನಾನು ಸರಳವಾದ ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡಬೇಕು. ಯಾರು ನಮ್ಮನ್ನು ಸೃಷ್ಟಿಸಿದ್ದು? ಯಾರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ? ಆದರೆ ನಮ್ಮಪ್ಪ ಇದಾನಲ್ಲ, ದೊಡ್ಡಪ್ಪ, ಯಾರು? ಆದಾಮ. ನಮ್ಮನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರೆ, ನಮ್ಮ ಅಪ್ಪ ತಾತನ ತಾತ ಆದಾಮ ಇದಾನಲ್ಲ, ನಮ್ಮನ್ನೆಲ್ಲ ಒತ್ತಿಟ್ಬಿಟ್ಟ. ಸೈತಾನ್ ಕೈಯಾಗ, ಪಾಪದ ಕೈಯಾಗ, ಶಾಪದ ಕೈಯಾಗ. ರೈಟ್? ನಾವೆಲ್ಲರೂ ಯಾರ ಸೊತ್ತು? ದೇವರ ಸೊತ್ತು. ಆದರೆ ಆದಾಮನು ನಮ್ಮನ್ನೆಲ್ಲ ಪಾಪಕ್ಕೆ, ಸೈತಾನನಿಗೆ ಒತ್ತಿಟ್ಟ. ನಾವು ದೇವರು ಸೊತ್ತಾದರೂ ಕೂಡ ದೇವರು ನಮ್ಮನ್ನು ಆನಂದಿಸಲಿಕ್ಕೆ, ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಮಾಡಿದ್ದು ದೇವರು, ಸೃಷ್ಟಿಸಿದ್ದು ದೇವರು, ಆಶೀರ್ವದಿಸಿದ್ದು ದೇವರು, ತನ್ನ ಸ್ವರೂಪದಲ್ಲಿ ಮಾಡಿದ್ದು ಆತನು. ಆದರೆ ಅವನು ಮಾಡಿದ ಆಯ್ಕೆಯಿಂದ, ತಪ್ಪಾಯ್ಕೆಯಿಂದ ಒತ್ತಿಟ್ಬಿಟ್ಟ. ರೈಟ್? ಇವತ್ತು ದೇವ್ರೇನು ಹೇಳ್ತಾನೆ? ನನ್ನ ಆಸ್ತಿ, ನನ್ನ ಸೊತ್ತು, ನನ್ನ ಜನ, ನನ್ನ ಪ್ರಜೆ, ನನ್ನ ಮಕ್ಕಳು, ನಾನು ಅವರನ್ನು ಅನುಭವಿಸ್ಬೇಕು. ಅವ್ರ ಸೈತಾನ, ಪಾಪ, ಶಾಪ, ರೋಗ, ಬಂಧನದಲ್ಲಿ ಇರಬಾರದು. ನನ್ನ ಮಕ್ಕಳು ನನ್ನ ಮನೆಗಿರಬೇಕು, ನನ್ನ ಜೊತೆಗಿರಬೇಕು, ಸಮಾಧಾನವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಆರೋಗ್ಯದಲ್ಲಿರ್ಬೇಕು, ಬಿಡುಗಡೆಯಲ್ಲಿರ್ಬೇಕು, ಅಧಿಕಾರದಲ್ಲಿರ್ಬೇಕು. ಇವ್ರ ಅಧಿಕಾರ ಹೋಗಿದೆ, ದಾಸರಾಗಿದ್ದಾರೆ, ಇವಾಗ ಅವ್ರನ್ನ ನಾನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಯೇಸು ಸ್ವಾಮಿ ಏನು ಮಾಡ್ದ? ತಾನೇ ಮನುಷ್ಯನಾಗಿ ಭೂಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ, ಆ ಬೆಲೆಯನ್ನು ಕಟ್ಟಿ, ಬೆಲೆಯನ್ನು ಸಲ್ಲಿಸಿ, ಸೈತಾನ್ ಕೈಗೆ ನಮ್ಮನ್ನು ಒತ್ತಿಟ್ಟ ನಮ್ಮನ್ನು ಆತನು ಮತ್ತೆ ಬಿಡಿಸ್ಕೊಂಡು, ಬಿಡುಗಡೆ ಮಾಡಿಕೊಂಡು ಆತನು ಬರುವಾತನಾಗಿದ್ದಾನೆ, ಮಾಡಿದ್ದಾನೆ. ಇದು ವಿಮೋಚನೆ. ಈತನು ನಮಗೋಸ್ಕರ, ಎಲ್ಲರೂ ಹೇಳ್ರಿ, ಯೇಸು ಕ್ರಿಸ್ತನು ನನಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ, ಅದಕ್ಕೆ ರಕ್ತವಿಲ್ಲದೆ ವಿಮೋಚನೆ ಇಲ್ಲ. ರಕ್ತವನ್ನು ಸುರಿಸುವುದರಿಂದ ನಮ್ಮ ಅಪರಾಧಗಳನ್ನು ಪರಿಹಾರ. ನಂಬರ್ 1 ಏನು ಮಾಡ್ದ? ನಿನ್ನ ಪಾಪದ ನಿಮಿತ್ತ ಅಲ್ಲ, ಕಮಾನ್ ಎಲ್ಲ ತುಳಿತೀನಿ ನಾನು. ಇವತ್ತು ದೇವರು ಮತ್ತೊಂದು ಸರಿ ನಿಮಗೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಪಾಪ ಕಡು ಕೆಂಪಾಗಿದ್ದರು, ಎಂಥ ಪಾಪ ನೀನು ಮಾಡಿದ್ರು, ಇವತ್ತು ಯೇಸು ಸ್ವಾಮಿ ತನ್ನ ಸ್ವರಕ್ತದಿಂದ ನಿನ್ನ ಪಾಪವನ್ನು ಹಿಮದಂತೆ ಆತನು ತೊಳೆದು ನಿನ್ನನ್ನು ಹಿಮದಂತೆ ಬೆಳ್ಳಗೆ ಮಾಡಬೇಕೆಂಬುದಾಗಿ ಆತನು ಇಷ್ಟಪಡುವ ಆತನಾಗಿದ್ದಾನೆ. ಹಂಗಂತೇಳಿ ಮತ್ತೆ ಮತ್ತೆ ಪಾಪ ಮಾಡಬೇಕಂತಲ್ಲ. ಸ್ವಲ್ಪ ಜನ ತಪ್ಪರ್ಥ, ಯೇಸು ರಕ್ತ ಇದ್ಬಿಡು ನಾನು ಹೆಂಗನ್ನ, ಅದಲ್ಲ. ರೈಟ್? ಆ ಪಾಪ ಎಷ್ಟು ನಮ್ಮನ್ನು ದೇವರಿಂದ ದೂರ ಮಾಡಿದೆ ಅಂದರೆ ಆ ಬೆಲೆ ಸಲ್ಲಿಸ್ಬೇಕಾಯ್ತು ಆತನು. ನಮ್ಮನ್ನು ವಿಮೋಚಿಸಿ ಅಪರಾಧಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪಾಪಗಳು ಕ್ಷಮಿಸಲ್ಪಡ್ತು. ಬರೀ ಅದೊಂದೇ ಅಲ್ಲ, 2, ಒಂದು ಕ್ಷಮಾಪಣೆ ಪರಿಹಾರ, ಇನ್ನೊಂದು ಬಿಡುಗಡೆ ಆಯಿತು. ಬಿಡಿಸ್ಕೊಂಡು ಬಂದ ಅಂದರೆ ಇನ್ನು ನೀನು ಅವನ ಕೈಯಾಗಿರಲ್ಲ, ಆ ಸೈತಾನ್ ಕೈಯಾಗ ನೀನಿರಲ್ಲ, ಪಾಪದ ಕೈಯಾಗ ನೀನಿರಲ್ಲ.
ಶಾಪದ ಕೈಯಾಗಿ ನೀನಿರಲ್ಲ. ನೀನು ಅವನ ದಾಸನಲ್ಲ, ನೀನು ಯೇಸು ಕ್ರಿಸ್ತನ ದಾಸನು. ದಾಸನಲ್ಲ, ಮಗನ, ಆಕ್ಚುಲಿ ಪುತ್ರನಾಗಿ ನಿನ್ನನ್ನು ತಗೊಂಡು ಬಂದಿದ್ದಾನ ಆತನು. ಅದನ್ನೇ ವಿಮೋಚನೆ ಅಂತ ಹೇಳ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಸಭೆಯು ವಿಮೋಚಿಸಲ್ಪಟ್ಟಿದೆ. ಅದಕ್ಕೆ ಬೈಬಲ್ ಪೇತ್ರನ ಹೇಳುವವನಾಗಿದ್ದಾನೆ, ಓದೋದು ಬೇಕಾಗಿಲ್ಲ. ನಿನ್ನನ್ನು ಬೆಳ್ಳಿ ಬಂಗಾರದಿಂದ ನೀನು ವಿಮೋಚಿಸಲ್ಪಡಲಿಲ್ಲ, ಆದರೆ ಯೇಸು ಸ್ವಾಮಿಯ ಸ್ವರಕ್ತದಿಂದ ನೀನು ವಿಮೋಚಿಸಲ್ಪಟ್ಟಿದ್ದಿ. ಆಮೇನ್. ಅಂದ್ರೆ ನೀನು ಅಷ್ಟು ಕಾಸ್ಟ್ಲಿ. ನಾವು ಅನ್ಕೊಂತೀವಿ ಬೆಳ್ಳಿ ಬಂಗಾರ ವಜ್ರ ಅವೇ ಕಾಸ್ಟ್ಲಿ ಅಂತ. ಅದಕ್ಕಿಂತ ಕಾಸ್ಟ್ಲಿ ಯೇಸು ಸ್ವಾಮಿಯ ರಕ್ತ. ಬೆಳ್ಳಿ ಬಂಗಾರ ವಜ್ರ ಕೊಟ್ರೆ ನಿನ್ನ ಆತ್ಮಕ್ಕೆ ವಿಮೋಚನೆ ಇಲ್ಲ, ಅದು ವಿಮೋಚನೆ ಸಿಗಲ್ಲ. ಆಮೇನ್. ಅದಕ್ಕಿಂತ ಕಾಸ್ಟ್ಲಿ ಯಾರು? ಯೇಸು ಸ್ವಾಮಿಯ ಸ್ವಪ್ರಾಣ, ಯೇಸು ಸ್ವಾಮಿಯ ರಕ್ತ. ಮತ್ತು ಅಷ್ಟು ಕಾಸ್ಟ್ಲಿ ಬೆಲೆ ಕೊಟ್ಟು ನಿನ್ನನ್ನು ಕೊಂಡ್ಕೊಂಬಂದನಂದ್ರೆ ನಿನ್ನ ಬೆಲೆ ಎಷ್ಟು ಹಂಗಂದ್ರೆ? ಅಂದರೆ ಅನೇಕರು ನಾವು ಪಾಪದಲ್ಲಿ ಯಾಕೆ ಹೋಗ್ತೀವಿ ಗೊತ್ತಾ? ನಮ್ಮ ಮೌಲ್ಯತೆ ನಮಗೆ ಗೊತ್ತಿಲ್ಲ. ಬಂಗಾರ ಅದಿರ್ತದೆ, ಹೆಂಗಂದ್ರೆ ಹಂಗೆ ಇಡ್ತೀರಾ ನೀವು? ಒಂದು ವೇಳೆ ಬಿಚ್ಚಿದ್ರೆ ಹೆಂಗಿಡ್ತೀರಿ ನೀವು? ಚಾ ಅಂತ ಹಿಂಗೆ ಹಾಕ್ತೀರಾ? ಇಲ್ಲ, ಹೆಂಗೆ ಏನು ಮಾಡ್ತೀರಿ? ನೀಟ್ ಎಲ್ಲಿಡ್ಬೇಕು? ಯಾಕೆ? ಅಮೂಲ್ಯವಾದದ್ದು, ಬೆಲೆ ಉಳ್ಳದ್ದು, ಕಾಸ್ಟ್ಲಿ ಬೆಲೆ ಉಳ್ಳದ್ದು. ಇದೇ ಬೇರೆದಾದ್ರೆ, ಮಾಮೂಲಾದರೆ, ರೋಲ್ ಗೋಲ್ಡ್ ಆದರೆ ಅದು ನಿಂದಲ್ಲಿ ಬಿದ್ದ ಯಾವಾಗಲೂ ಬಿಡ, ನೋವಿಲ್ಲ, ಏನಿಲ್ಲ. ಅದು ಕಾಸ್ಟ್ಲಿ, ಚೀಪ್, ಅದು ಚಿಲ್ಲರೆ, ಹೌದಲ್ಲ? ಅದಕ್ಕೆ ಯಾರು ತಮ್ಮ ಮೌಲ್ಯ ಗೊತ್ತಿರಲ್ಲ ಅವ್ರು ಚಿಲ್ಲರೆ ಥರ ಜೀವಿಸೋದು. ನೀನು ಎಷ್ಟು ಅಮೂಲ್ಯನಂತ ನಿನಗೆ ಗೊತ್ತಾದರೆ ಬಂಗಾರ ಥರ ಜೀವಿಸ್ತೀನಿ. ನಾನು ಅಲ್ಲಿ ಇಲ್ಲಿ ಹೋಗಲ್ಲ, ನಾನು ಅಲ್ಲಿ ಇಲ್ಲಿ ಬೀಳಂಗಿಲ್ಲ, ನಾನು ಅಲ್ಲಿ ಇಲ್ಲಿ ಅಂದಿ ಥರ ಜೀವಿಸೋದಿಲ್ಲ. ಈ ಪಾಪಗಳು ಮಾಡಲಿಕ್ಕಲ್ಲ, ನಾನು ಕಾಸ್ಟ್ಲಿ, ಎಷ್ಟು ಅಮೂಲ್ಯವಾಗಿ ದೇವರು ನನ್ನನ್ನು ಕೊಂಡಿದ್ದಾನೆ. ಆಮೇನ್. ಹಲ್ಲೆಲೂಯ. ವ್ಯಭಿಚಾರ ಇಲ್ಲ ಬೋ, ನಾನು ಕಾಸ್ಟ್ಲಿ, ಬಂಗಾರ ನಾನು. ಆ ಮೌಲ್ಯತೆ ಗೊತ್ತಿಲ್ಲದೆ ಇರೋರು, ತಮ್ಮ ಬಗ್ಗೆ ಅವ್ರು ಎಷ್ಟು ಅಮೂಲ್ಯ ಇರೋ ಅಂತ ಗೊತ್ತಿಲ್ಲದೆ ಇರೋರೇ ಎಲ್ಲ ಕಡೆ ಅಂದಿ ಥರ ಒದ್ದಾಡೋದು. ನಾವು ಅನೇಕ ಸರ್ ಪಾಪ ನಿಲ್ಲಿಸ್ಬೇಕಂತ ಹೇಳ್ತೀವಿ. ಎಸ್, ನಿಲ್ಲಿಸ್ಬೇಕು. ಆದರೆ ಫಸ್ಟ್ ಈ ಸತ್ಯ ಗೊತ್ತಾಗಬೇಕು. ಏನು? ನೀನು ಎಷ್ಟು ಅಮೂಲ್ಯನೋ, ಎಷ್ಟು ಅಮೂಲ್ಯಳೆಂಬುದಾಕಿ. ನಾನು ಎಲ್ಲರ ತಕ್ಕ ಚಾಟಿಂಗ್ ಮಾಡಲ್ಲ. ಯಾಕೆ ಮಾಡಂಗೆ? ನಾನು ಏನು ಅನ್ಕೊಂಡೆ? ಬಂಗಾರ, ಚಿಲ್ಲರೆ ಅನ್ಕೊಂಡೆ ನನ್ನ. ನಾನು ಇಷ್ಟ ಬಂದಿದ್ದು ಎಲ್ಲರೂ ಮಾಡೋದೆಲ್ಲ ಮಾಡಲ್ಲ. ಯವನಸ್ತ್ರ ಯಾಕೆ ಪಾಪದಲ್ಲಿ ಬೀಳ್ತೇವೆ ಅಂತಂದ್ರೆ ನಮ್ಮ ಮೌಲ್ಯತೆ ನಮಗೆ ಗೊತ್ತಿಲ್ಲ. ಆಮೇಲೆ ನಿನ್ನ ಮೌಲ್ಯತೆ ಗೊತ್ತಾದ್ರೆ ಅವರೆಲ್ಲ ಮಾಡ್ಬೋದು, ನಾನು ಮಾಡಲ್ಲ. ಯಾಕಪ್ಪ? ದೇವ್ರಿಗೆ ನಾನು ಬೇಕಾದವನು, ದೇವ್ರಿಗೆ ನಾನು ಇಂಪಾರ್ಟೆಂಟು. ನನ್ನ ಮೌಲ್ಯ ಚೀಪ್ ಕೆಲಸ ಮಾಡಲ್ಲ, ನಾನು ಚೀಪಾಗಿ ಜೀವಿಸಲ್ಲ, ನಾನು ಭಾಳ ಕಾಸ್ಟ್ಲಿ. ಹಲ್ಲೆಲೂಯ. ಯಾರಿಗ ಸತ್ಯ ಗೊತ್ತಿರ್ತದೆ ಅವ್ರ ಜೀವಿತ ವ್ಯತ್ಯಾಸವಾಗಿರ್ತದೆ. ಅದು ಗೊತ್ತಿಲ್ಲದೆ, ಅದಕ್ಕೆ ಇವತ್ತು ಈ ಸತ್ಯ ನಾನು ಯಾಕೆ ಹೇಳ್ತೇನೆ, ನೀವು ದೇವರಿಗೆ ಬೇಕಾದವರು. ಆಮೇನ್. ಇದು ನಿಮ್ಮಲ್ಲಿ ಬೇರೂರಿದ್ರೆ ಪ್ರಿಯರೇ, ನಿಮ್ಮ ಜೀವಿತ ಇದ್ದಂತೆ ಇರುವುದಿಲ್ಲ. ಆಮೇನ್. ನಾನು ಮುಗಿಸ್ತಾ ಇದ್ದೇನೆ. ನಾನು ನಿಮ್ಗೇನು ಪ್ರೋತ್ಸಾಹಿಸ್ತೇನೆ ಗೊತ್ತಾ? ಇಲ್ಲಿಗೆ ಹೋಗಿ ಸಂದೇಶ ಚೆನ್ನಾಗಿ, ನನಗೆ ಗೊತ್ತು ಸಂದೇಶ ನೀವೇನು ಹೇಳೋದು ಬೇಕಾಗಿಲ್ಲ, ನಾನು ಒಳ್ಳೆ ಸಂದೇಶಗಳು ಹೇಳೋದು. ಯಾಕೆ? ನಂದಲ್ಲ ಇದು ಸಂದೇಶ, ದೇವ್ರ ವಾಕ್ಯ. ಹಲ್ಲೆಲೂಯ. ಇದು ಸತ್ಯ. ಆದರೆ ಈ ಸತ್ಯದಲ್ಲಿ ನಾವು ಬೇರೂರಬೇಕು. ಇಲ್ಲಿ ಚಪ್ಪಾಳೆ ಹೊಡೆದು ಆಮೇಲೆ ಹೇಳಿ, ಅಲ್ಲೆಲ್ಲೂ ಹೇಳಿ, ಆಮೇಲೆ ಹೆಂಗಂದ್ರೆ ನಮ್ಮಮ್ಮ ಹೆಂಗಂದ್ರೆ ನಮ್ಮಪ್ಪ ಹೆಂಗಂದ್ರೆ ಅಂತಂದ್ರೆ ಅಂದರೆ ನೀನು ಸತ್ಯದಲ್ಲಿ ನೆಲೆಗೊಳ್ತಿಲ್ಲ ಅಂತ ಅರ್ಥ. ಮತ್ತೆಲ್ಲ ಇಲ್ಲಿ ಏನೇನು ಖುಷಿ ಆಯಿತು, ನೀನು ಚೆನ್ನಾಗಿ ಅನ್ಸ್ತಪ್ಪ, ಶಾಂತಿ ಇತ್ತಪ್ಪ, ಸಮಾಧಾನ ಆಯ್ತಪ್ಪ, ದೇವರು ಯಾವುದೆಲ್ಲ ನಾನು ದೇವರಿಂದ ಎಲ್ಲ ಅದೆಲ್ಲ ಹೋಗ್ಬಿಡ್ತದೆ ಮತ್ತೆ. ಬಟ್ ನಮ್ಮ ಮನಸ್ಸು ನೂತನಗೊಳ್ಳಬೇಕು. ನಾನು ದೇವರಿಗೆ ಬೇಕಾದವನು, ನಾನು ದೇವರಿಗೆ ಆರಿಸಲ್ಪಟ್ಟವನು. ಇದು ಸತ್ಯ. ಸುಮ್ಮನೆ ನಿಮ್ಮನ್ನು ಹಿಂಗೆ ಪಂಪ್ ಮಾಡೋಕ್ಕಲ್ಲ, ಸುಮ್ಮನೆ ಉಪ್ಸಕ್ಕಲ್ಲ. ಇದು ಸತ್ಯ. ಇದು ನಿನ್ನ ಬಗ್ಗೆ ಇರುವಂಥ ಸತ್ಯ, ದೇವರು ಹೇಳುವಂಥ ಸತ್ಯ. ಅದು ಸತ್ಯವನ್ನು ತಿಳ್ಕೊಳ್ರಿ. ಸತ್ಯವು ನಿಮ್ಮನ್ನು ಏನು ಮಾಡ್ತದೆ? ಬಿಡುಗಡೆ ಮಾಡುವಂಥದ್ದಾಗಿದೆ. ಅವಾಗ ನೀವು ಬಿಡುಗಡೆಯಲ್ಲಿ ಜೀವಿಸ್ತೀರಿ, ಇತರರನ್ನು ಕೂಡ ನೀವು ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಸಹಾಯವಾಗ್ತದೆ. ಹಲ್ಲೆಲೂಯ.
ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಿ? ಯಾಕೆ ಯಾಕೆ ಎಲ್ಲರೂ ಹೇಳ್ರಿ, ನಾನು ಕ್ರಿಸ್ತನಲ್ಲಿದ್ದೇನೆ, ಆಶೀರ್ವದಿಸಲ್ಪಟ್ಟಿದ್ದೇನೆ, ಆತನಿಂದ ಶಾಂತಿಯು ಕೃಪೆಯು ಹೊಂದಿದ್ದೇನೆ, ಜಗದುತ್ಪತ್ತಿಗಿನ ಮುಂಚೆಯೇ ಯೇಸು ಕ್ರಿಸ್ತನು ನನ್ನನ್ನು ಆತನಿಗಾಗಿ ಪುತ್ರನಾಗಲಿಕ್ಕೆ ಆರಿಸಿಕೊಂಡಿದ್ದೇನೆ. ಯೇಸು ಸ್ವಾಮಿ ತನ್ನ ಸ್ವರಕ್ತದಿಂದ ನನ್ನನ್ನು ಕೊಂಡುಕೊಂಡು ವಿಮೋಚಿಸಿದ್ದಾನೆ, ಪಾಪ ಪರಿಹಾರ ಮಾಡಿ ಬಿಡುಗಡೆ ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿರುವ ಈ ಜೀವನವನ್ನು ಪ್ರತಿದಿನ ನಾನು ಜೀವಿಸುತ್ತೇನೆ. ಹೇಳ್ರಿ, ದೇವರಿಗೆ, ಯೇಸು ಸ್ವಾಮಿಗೆ ನಾನು ಬೇಕಾದವನು, ನಾನು ಬೇಕಾದವಳು. ನಾನು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದವನು, ಬೆಲೆ ಉಳ್ಳವನು. ನಾನು ಬೆಳ್ಳಿ ಬಂಗಾರದಿಂದ ವಿಮೋಚಿಸಲ್ಪಟ್ಟವನಲ್ಲ, ಯೇಸುವಿನ ರಕ್ತದಿಂದಲೇ ವಿಮೋಚಿಸಲ್ಪಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಸ್ವಂತ ಪದಲ್ಲಿದ್ದ ದಿನಾಲ್ ಘೋಷಿಸ್ರಿ, ಕರಣೆ ಮುಂದೆ ನಿಂತು ಹೇಳ್ರಿ, ನಿಮ್ಮ ಜೀವಿತ ನೋಡ್ರಿ ಹೆಂಗಿರ್ತದೆ. ಸೈತಾನ್ ಸುಳ್ಳುಗಳು ಬಿದ್ದು ಹೋಗ್ತಾರೆ. ಯಾರೇನು ಹೇಳಿದ್ರು ನೀನು ಸೋತು ಹೋಗುವುದಿಲ್ಲ. ರೈಟ್? ನೀನು ತಲೆಯಾಗಿರ್ತಿ, ಬಾಲವಾಗಿರುವುದಿಲ್ಲ, ಮೇಲಕ್ಕಿರ್ತಿ, ನೀನು ಕೆಳಗಿರುವುದಿಲ್ಲ. ಯೇಸುವಿನ ನಾವು ನಂಬ್ರಿ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. ನಾವು ಬಡವರು ಅಲ್ಲ, ಬಡವರು ಆಗಿರ್ಬೋದು ಅಂದರೆ ಯೇಸುಸ್ವಾಮಿ ಹತ್ರ ಬರೋಕ್ಕೇನು ಮುಂಚೆ ಅದು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಮೊನ್ನೆ ನಮಗೆ ಉಲ್ಗಪ್ಪ ಅವರೊಂದು ಸಾಕ್ಷಿ ಹೇಳಿದರು. ರೈಟ್? ಎಲ್ಲಿ ಉಲ್ಗಪ್ಪ ಅವ್ರ ಕುಟುಂಬ? ಉಲ್ಗಪ್ಪ ಇಲ್ಲಿದ್ದಾರೆ, ಅವರ ಮಿಸ್ಸಸ್ ಇಲ್ಲಿದ್ದಾರೆ, ಮಕ್ಕಳು ಎಲ್ಲಿದ್ದಾರೆ? ವಾಸು ಇಲ್ಲಿದ್ದಾನೆ. ರೈಟ್? ಉದಯ್ ಅಲ್ಲಿದ್ದಾನೆ, ಜ್ಯೋತಿ ಇದ್ದಾಳೆ ಮಗಳು. ರೈಟ್? ಅವರು ಹೊಲದ ಸಾಕ್ಷಿ ಅವರು ಹೇಳಿದರು. ರೈಟ್? ಇಷ್ಟು ವರ್ಷ ಅವರು ಬಿತ್ತುತ್ತಾ ಇದ್ರು, ಇದು ಮಾಡಿದ್ರೆ ಬೆಳೆ ಎಷ್ಟು ಬರ್ತಿತ್ತು ನೀವು ಇಷ್ಟು ವರ್ಷ ಮುಂಚೆ ಮಾಡಿದಾಗ? ಬಾ ಮೇಲೆ ಬಾ. ಎಷ್ಟು ಎಕರೆ? 2 ಎಕರೆ 18 ಸೆಂಟು. ಎಷ್ಟು ಕ್ವಿಂಟಾಲ್ ಬರ್ತಿತ್ತು? 15 ಕ್ವಿಂಟಾಲ್ ಬರ್ತಾ ಇತ್ತು ಪ್ರಯಾಸಪಟ್ಟು. ರೈಟ್? ಆದರೆ ಈ ವರ್ಷ ಎಷ್ಟು ಬಂದಿದೆ? ಈ ವರ್ಷ 68 ಕ್ವಿಂಟಾಲ್ ಬಂದಿದೆ ಸರ್. ಸಾಕ್ಷಿ ಇದು, ಸಾಕ್ಷಿ. ಬೈಬಲ್ನಲ್ಲಿ ಆಶೀರ್ವಾದ ಏನಿದೆ ಗೊತ್ತಾ? ನೀನೊಂದೇ ಆಶೀರ್ವಾದಿಸಪಡೋದಲ್ಲ, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಕೈ ಕೆಲಸ, ನಿನ್ನಲ್ಲಿ ನಿನ್ನ ಆಕಳ ದನ ಕರು ನೀನೇನನ್ನ ಸಾಕ್ತಾ ಇದ್ರೆ ಅದರ ಮೇಲೆ ಆಶೀರ್ವಾದ. ನೀನು ವ್ಯವಸಾಯ ಮಾಡೋನಾದ್ರೆ ನಿನ್ನ ಭೂಮಿ ಆಶೀರ್ವದಿಸಲ್ಪಡ್ತದೆ. ನೀವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಹೋದ್ರೆ, ಅದಕ್ಕೆ ನೀವು ಬಹುಶಃ ನಿಮ್ಮ ತಂದೆ ತಾಯಿಗಳು ನೀವು ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು. ಆದರೆ ನಾನು ಇವತ್ತು ನಿಮಗೆ ಯಾಕೆ ಪ್ರೋತ್ಸಾಹ ಮಾಡ್ತೀನಿ, ಈ ಸಾಕ್ಷಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕ್ರಿಸ್ತನಲ್ಲಿ ಬಂದ ಮೇಲೆ ಆತನಲ್ಲಿರುವ ಆಶೀರ್ವಾದಗಳನ್ನು ನೀವು ನಂಬುವುದಾದರೆ, ನೀವು ಹುಟ್ಟುವಾಗ ಬಡವರಾಗಿರ್ಬೋದು, ಆದರೆ ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಸಮೃದ್ಧಿಗೊಳಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಹಳೆ ಆಲೋಚನೆ ಇಟ್ಟುಕೊಳ್ಬೇಡ್ರಿ, ನಮಗೇನಿಲ್ಲ, ಏನಿಲ್ಲದೆ ಇರ್ಬೋದು. ಆದರೆ ಕ್ರಿಸ್ತನಲ್ಲಿ ಸಕಲ ಆತ್ಮಿಕ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ನಂಬ್ರಿ. ಅದು ಹೆಂಗೆ ಬರ್ತದೋ ನೀವು ಯೋಚನೆ ಮಾಡಬೇಡ್ರಿ, ಅದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಏನು ಗೊತ್ತಾ? ದೇವರು ಹೇಳಿದ್ದನ್ನು ನಿಮ್ಮ ಬಗ್ಗೆ ನೀವು ನಂಬುವುದು. ಆಮೇನ್. ಅಬ್ರಾಮನಿಗೆ ವಯಸ್ಸಾಗಿತ್ತು, ಸಾರಳಿಗೆ ವಯಸ್ಸಾಗಿತ್ತು, ಮಕ್ಕಳೇ ಇರಲಿಲ್ಲ. ಇಲ್ಲ ಕರೆಕ್ಟ್. ಅದು ಸಾಮಾಜಿಕವಾಗಿ ನೈಸರ್ಗಿಕವಾಗಿ ಅವರೆಲ್ಲ ಪ್ರಯತ್ನ ಮಾಡಿದ್ರು, ವಯಸ್ಸಾಗಿತ್ತು. ಆದರೆ ಇವೆಲ್ಲ ಪರಿಸ್ಥಿತಿಗಳಿಗಿಂತ ದೇವರನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ವಾಕ್ಯ ಅನ್ನುವಂಥ ಒಬ್ಬವನಿದ್ದಾನೆ. ಆತನ ಅಬ್ರಾಮನಿಗೆ ಹೇಳ್ದ, ಅಬ್ರಾಮನೇ ನಿನ್ನ ಜೊತೆಗೆ ನಡಿ, ನಾನು ಸರ್ವಶಕ್ತನಾಗಿರುವಂಥ ದೇವರು, ನಾನು ಈ ನಕ್ಷತ್ರಗಳನ್ನು ಎಣಿಸು. ರೈಟ್? ಉಸುಗನ್ನು ಎಣಿಸು, ನಿನ್ನ ಸಂತಾನವನ್ನು ನಾನು ಮಾಡ್ತೇನೆ, ನಿನ್ನನ್ನು ರಾಷ್ಟ್ರಗಳಿಗೆ ಪಿತೃಗಳನ್ನಾಗಿ ನಾನು ಮಾಡ್ತೇನೆ. ಅಬ್ರಾಮನ್ ಇದ್ದಾಗ ನಂಬಲಿಲ್ಲ, ಇಲ್ಲದೆ ಇರುವಾಗ ನಂಬದ. ಅದಕ್ಕೆ ನಾನು ಕಳೆದ ವಾರ ಹೇಳ್ತಾ ಇದ್ದೆ, ಇಲ್ಲದೆ ಇರುವಾಗಲೇ ನಂಬಬೇಕು. ಹಲ್ಲೆಲೂಯಾ. ಜೇಬ್ ಖಾಲಿ ಇರುವಾಗಲೇ ಸಮೃದ್ಧಿಗಾಗಿ ನಂಬಬೇಕು. ಕರೆಕ್ಟಾ ಇಲ್ಲ? ಅನಾರೋಗ್ಯದಲ್ಲಿ ಇರುವಾಗಲೇ ಸ್ವಸ್ಥತೆಗಾಗಿ ನಂಬಬೇಕು. ನೀವು ಸ್ವಸ್ಥತೆಗಾಗಿ ಯಾವಾಗ ನಂಬ್ತೀರಿ?
ಅನಾರೋಗ್ಯದಲ್ಲಿರುವಾಗ ಸ್ವಸ್ಥತೆಗೆ ನೀವು ನಂಬ್ತೀರಿ. ಆಮೇನ್. ನಾವು ಅನ್ಕೊಳ್ತೀವಿ ಇಲ್ಲ ಹಳೇದು ಆಯ್ತು, ಅಬ್ರಾಮನ ಮಗು ಇರಲಿಲ್ಲ, ವಯಸ್ಸಾಗಿತ್ತು, ಆದ್ರೆ ದೇವರ ವಾಕ್ಯವನ್ನು ಆತ ನಂಬಿದ, ದೇವರು ಇದು ಮಾಡ್ದ. ನಾನು ಅದಕ್ಕೆ ಹೇಳ್ತೇನೆ, ನೀವು ಹುಟ್ಟುವಾಗ ಬಡವರಾಗಿ ಹುಟ್ಟಬಹುದು, ಆದರೆ ಕ್ರಿಸ್ತನಲ್ಲಿ ಬಂದ್ಮೇಲೆ ಆ ಪರಿಸ್ಥಿತಿ ಬದಲಾವಣೆ ಆಗಬಹುದು. ಯಾವಾಗ? ನೀನು ನಂಬಿದರೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿ, ನೀನು ನಂಬಿದರೆ ಸ್ವಸ್ಥತೆಯನ್ನು ನೋಡುವಿ, ನೀನು ನಂಬಿದರೆ ನಿನ್ನ ಇತಿಹಾಸ ಬದಲಾವಣೆ ಆಗುವುದನ್ನು ನೀನು ನೋಡುವಿ, ನೀನು ನಂಬುವುದಾದರೆ ನೀನು ಸಮೃದ್ಧಿಯನ್ನು ನೀನು ನೋಡುವಿ. ಹೇಳ್ರಿ ಸ್ವಾಮಿ, ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ತಾತ ಬಡವರಾಗಿದ್ರು, ಏನಿದ್ದಿಲ್ಲ, ಆದರೆ ನಾನು ಇವತ್ತು ಕ್ರಿಸ್ತನಲ್ಲಿದ್ದೇನೆ. ಇವತ್ತು ನೀನು ನನ್ನ ಅಪ್ಪ, ನೀನು ನನ್ನ ತಂದೆ, ನೀನು ಭೂಮಿ ಆಕಾಶಗಳ ಒಡೆಯನು ಸ್ವಾಮಿ, ನೀನು ನನ್ನನ್ನು ಆಶೀರ್ವದಿಸು. ನಿನ್ನ ಆಶೀರ್ವಾದವನ್ನು ನಾನು ಅಂದುಕೊಳ್ತೇನೆ. ನಂಬ್ರಿ, ಮಾತಾಡ್ರಿ, ಘೋಷಿಸಿರಿ. ದೇವರು ನಿಮಗೆ ಬಾಗಿಲು ತೆಗಿತಾನೆ, ಅವಕಾಶಗಳು ಕೊಡ್ತಾನೆ. ನೀವು ಊಹಿಸದಂತೆ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಾಕ್ಷಿಗಳು ನಾವು ಕೇಳಬೇಕು ಇನ್ನು ಮೇಲೆ ನಮ್ಮ ಸಭೆಯಲ್ಲಿ. ನನ್ನ ಆಸೆ ಏನು ಗೊತ್ತಾ? ನಮ್ಮ ಸಭೆಯವರು ಬರೀ EMI ಸಾಲಗಳಲ್ಲಿ ಜೀವಿಸಬಾರ್ದು. ಕ್ರಿಸ್ತನು ನಮ್ಮ ಜೀವಿತದಲ್ಲಿ, ಆದ್ರೆ ನಾವು ನಂಬಬೇಕು. ಮಕ್ಕಳಿಲ್ಲದೆ ಇರುವಾಗಲೇ ಮಕ್ಕಳಿಗಾಗಿ ನಂಬುದ ಅಬ್ರಾಮನು. ಹಲ್ಲೆಲೂಯಾ. ಎಷ್ಟು ಕ್ವಿಂಟಲ್ ಬಂತು? 68 ಕ್ವಿಂಟಲ್. ಅದೇ ಹೊಲ, ಅದೇ ಇದು ಪೇತ್ರಂದ, ಅದೇ ನೀರು, ರೈಟ್, ಅದೇ ದೋಣಿ, ಅದೇ ಬಲೆ, ಅದೇ ಪೇತ್ರ. ಆದ್ರೆ ಯೇಸುವಿನ ಮಾತಿನ ಮೇರೆಗೆ ಹೋದ, ದೋಣಿ ಮುಳುಗುವಷ್ಟು ಸಮೃದ್ಧಿ ಆತನ ಸಿಗ. ಇದು ನಮ್ಮ ಯೇಸು. ಇಲ್ಲಿ ಬರೀ ನಾವು ಸಂದೇಶ ಕೇಳಲಿಕ್ಕಲ್ಲ, ನಾವಿಲ್ಲಿ ಸಂದೇಶ ಯಾಕೆ ಕೊಡ್ತೇವೆ ಗೊತ್ತಾ? ನಿನ್ನ ನಂಬಿಕೆ ಹೆಚ್ಚಿಸ್ಲಿಕ್ಕೆ, ನಿಮ್ಮನ್ನು ಕಟ್ಟಲಿಕ್ಕೆ. ನೀವು ಆಮೇಲೆ ಏನು ಮಾಡಬೇಕು? ಆ ವಾಕ್ಯ ಕೇಳಿದ ಮೇಲೆ ಪೇತ್ರನಂತೆ ಹೋಗಿ ಆಳದಲ್ಲಿ ಹಾಕ್ಬೇಕು, ನಂಬಬೇಕು. ಆಯ್ತು ಬಿಡು, ಸರ್ವಿಸ್ ಆಯಿತು, ಚಪ್ಪಾಳೆ ತಟ್ಟದೆ, ಕಾಣಿಕೆ ಕೊಟ್ಟೆ, ಓದೆ, ಬಿರಿಯಾನಿ ತಿಂದೆ, ಮಕ್ಕಂಡೆ, ಮತ್ತೆ ಎಲ್ಲ ರಾತ್ರಿವರೆಗೆ TV ನೋಡಿದೆ, ಅದು ನಿನಗೆ ಲಾಭ ಕೊಡಲ್ಲ. ದೇವರ ವಾಕ್ಯನೇ ನಿನ್ನನ್ನು ಬದಲಾಯಿಸುವಂಥದ್ದು. ಅದನ್ನು ನಂಬಬೇಕು, ಹಿಡಿಬೇಕು. ಬಟ್ ಏನು ಗೊತ್ತಾ, ಈ ಕುಟುಂಬಗಳು ನಾನು ಹೇಳ್ತೇನೆ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೆ ಇವರು. ನೀವು ಹೋಗ್ರಿ, ಅಂದರೆ ದೇವ್ರನ್ನ ಬಿಟ್ಕೊಟ್ಟಿಲ್ಲ, ದೇವ್ರನ್ನ ಇಟ್ಕೊಂಡಿರೋದಕ್ಕೆ ಆ ಕಾರ್ಯಗಳು ಅವರ ಜೀವಿತದಲ್ಲಿ ನೋಡಿ ಇವತ್ತು ಸಾಕ್ಷಿಗಳು ಅವರು ಹೇಳುವವರಾಗಿದ್ದಾರೆ. ಇದು ನಮ್ಮೆಲ್ಲರದಾಗಬೇಕು ಪ್ರಿಯರೇ. ನಾವೇನು ಮಾಡ್ತೀವಿ? ಇಲ್ಲ ಇಲ್ಲ ಇಲ್ಲ, ಅದೇ ಕತೆ, ಪಾಡಿಂದೆ ಪಾಡ್ರ ಅಂಟೆ ಅದೇ ಚೂಸ್ತಾವ್. ನೀವು ಚೇಂಜ್ చేయి. ನಿನ್ನ ನಂಬಿಕೆ ಚೇಂಜ್ ಮಾಡಿದ್ದಿ, ನಿನ್ನ ಆಲೋಚನೆ ಚೇಂಜ್ ಮಾಡು, ನಿನ್ನ ಬಾಯಿಯ ಮಾತು ಚೇಂಜ್ ಮಾಡು, ನಿನ್ನ ಪರಿಸ್ಥಿತಿ ಚೇಂಜ್ ಆಗ್ತದೆ. ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿ. ಆಮೆನ್. ಸಮೃದ್ಧಿಯನ್ನು ನೋಡುವಿ, ಸ್ವಸ್ಥತೆಯನ್ನು ನೋಡುವಿ. ಆಮೆನ್. ನಿಂತ್ಕೊಳ್ಳೋಣ ಬನ್ರಿ ಕರ್ತನ ಸನ್ನಿಧಿಯಲ್ಲಿ. ವಂಡರ್ಫುಲ್, ಥ್ಯಾಂಕ್ ಯು. ಸ್ತೋತ್ರ ದೇವ. ಕೈ ಎತ್ತರಿ, ದೇವರಿಗೆ ಸ್ತೋತ್ರ ಸಲ್ಲಿಸಿ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಬನ್ನಿ, ಇವತ್ತು ನಂಬಿಕೆಯಿಂದ ಈ ಹಾಡನ್ನು ಹಾಡುತ್ತಾ ನಾವು ಘೋಷಿಸೋಣ ಪ್ರಿಯರೇ. ರೈಟ್? ನಿಮ್ಮ ಪರಿಸ್ಥಿತಿ ಇವತ್ತು ಹೆಂಗೆ ಇರ್ಬೋದು, ಆದರೆ ಕ್ರಿಸ್ತನಲ್ಲಿ ನೀವು ಇದ್ದೀರ, ಅದು ಮರಿಬೇಡ್ರಿ ಪ್ರಿಯರೇ. ಕ್ರಿಸ್ತನಲ್ಲಿ ನಾ ಜೀವಿಸುವೆ, ನನಗೆ ಎಂದೂ ಜಯ 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 ಜಯ. ಇದು ಸುಮ್ಮನೆ ಹಾಡಲ್ಲ, ಇದು ಸುಮ್ಮನೆ ನಿಮ್ಮನ್ನು ಉಬ್ಸ್ಲಿಕ್ಕಲ್ಲ. ಸಂತೋಷ ಪಡಲಿ. ನಂಬಿದರೆ ದೇವರ ಮಹಿಮೆಯನ್ನು ನೀನು ನೋಡುವಿ, ನಂಬಿದರೆ ದೇವರ ಮಹಿಮೆಯನ್ನು ನೀನು ನೋಡುವಿ, ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಆರೋಗ್ಯದಲ್ಲಿ, ನಿನ್ನ ಪರಿಸ್ಥಿತಿಯಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಭವಿಷ್ಯದಲ್ಲಿ. ಈ ಹಾಡನ್ನು ಹಾಡುತ್ತಾ ನಾವು ದೇವರನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಸ್ತೋತ್ರ ದೇವ. ನಂಬಿಕೆ ನನ್ನ ಎತ್ತಿ ಎತ್ತಿ
ಪಾಪದಿಂದ, ಶಾಪದಿಂದ ನಿಮ್ಮನ್ನು ಎತ್ತಿದ್ದಾನೆ ಪ್ರಿಯರೇ. ಪಾಪದಿಂದ ಎತ್ತಿ ನೀತಿ ಅನ್ನುವಂಥ ಬಂಡೆಯ ಮೇಲೆ, ಶಾಪದಿಂದ ಎತ್ತಿ ಆಶೀರ್ವಾದದಲ್ಲಿ, ಬಡತನ ದೇವರ ಚಿತ್ತವಲ್ಲ, ಕೊರತೆ ದೇವರ ಚಿತ್ತವಲ್ಲ. ನಂಬಿರಿ ಇವತ್ತು ಆ ಸುವಾರ್ತೆಯನ್ನು, ಸಂಪೂರ್ಣ ಸುವಾರ್ತೆಯನ್ನು ನಂಬಿರಿ ಪ್ರಿಯರೇ. ನೀವು ನಂಬಿದುವುದಾದರೆ ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣುವಿರಿ ಪ್ರಿಯರೇ. ಸ್ತೋತ್ರ ದೇವ. ಪ್ರಾರ್ಥನೆ ಮಾಡೋಣ ಪ್ರಿಯರೇ, ಕೈ ಎತ್ತರಿ ಪ್ರಾರ್ಥನೆ ಮಾಡೋಣ. ಅದ್ಭುತ ಕಾರ್ಯಗಳಿಗಾಗಿ ನಂಬಿರಿ, ಬಿಡುಗಡೆಗಳಿಗಾಗಿ ನಂಬಿರಿ, ಬದಲಾವಣೆಗಳಿಗಾಗಿ ನಂಬಿರಿ, ಹೊಸ ಜೀವನಕ್ಕಾಗಿ ನೀವು ನಂಬಿರಿ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಕಮಾನ್, ವಾಣಿಗಳಲ್ಲಿ ಪ್ರಾರ್ಥಿಸುವ ವರ ಇರುವುದಾದ್ರೆ ಬಾಯಿ ತೆಗೆದು ವಾಣಿಗಳಲ್ಲಿ ಪ್ರಾರ್ಥಿಸಿರಿ. ಓ ರಾಬಾ ಸಖಾಥ ಬಾಬಾ. ಕಮಾನ್ ಕಮಾನ್ ಕಮಾನ್. ಕರ್ತನ ಸನ್ನಿಧಾನ ಇಲ್ಲಿದೆ, ಕರ್ತನ ಬಲವಾದ ಸನ್ನಿಧಾನ ಇದೆ. ದೇವರು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ, ದೇವರು ನಿಮ್ಮನ್ನು ಮುಟ್ಟಿದ್ದಾನೆ, ಆರಿಸಿಕೊಂಡಿದ್ದಾನೆ. ನೀವು ದೇವರಿಗೆ ಬೇಕಾದವರು ಆಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯವನ್ನು ನೆನಪು ಮಾಡಿಕೊಂಡು ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಫಾದರ್, ರಿಲೀಸ್ ಯೋರ್ ಗ್ಲೋರಿ. ನಿನ್ನ ಮಹಿಮೆ ಕರ್ತನೆ ಬಿಡುಗಡೆ ಆಗಲಿ. ಓ ರಬಾ ಬಾಬಾ ಬಾಬಾ. ಓ ರಿಯಾ ಕಲ ರಬ ರಬ ರಬ. ಹೊಂದಿಕೋ ಹೊಂದಿಕೋ ಹೊಂದಿಕೋ. ರಿಲೀಸ್. ಓ ರಬ 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 ರಬ. Take it in Jesus' name. ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ರಿಲೀಸ್ ಯೋರ್ ಗ್ಲೋರಿ. ನಿನ್ನ ಮಹಿಮೆ, ಮಹಿಮೆ ಎತ್ತುವಂತ ದೇವರು, ಎತ್ತುವಂತ ದೇವರು. ಎಲ್ಲದರಿಂದ ಪಾಪ, ಶಾಪ, ರೋಗ, ಬಡತನ, ಸೈತಾನ ಶಕ್ತಿಗಳಿಂದ ಎತ್ತುವಂತ ದೇವರು ಯೇಸುವಿನ ನಾಮದಲ್ಲಿ. ರೀಬಾ ಖತರಬ ಕಲರಬ ಕಲರಬ. ಎಲ್ಲಾ ಬಂಧನಗಳು ಮುರಿಯಲ್ಪಡಲಿ, ಸೈತಾನ ಶಕ್ತಿಗಳು, ನೊಗೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಓ ರಿಲೀಸ್ ಯೋರ್ ಗ್ಲೋರಿ ಗಾಡ್ ಫಾದರ್. ಸ್ತೋತ್ರ ದೇವ. ಮಹಿಮೆ ಬಿಡುಗಡೆ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಐ ರಿಲೀಸ್ ಯೋರ್ ಗ್ಲೋರಿ. నిన్న మహిమ బిడుగడ మార్తేవే యేసువిన నామములో నీ మహిమను విడుదల చేస్తున్నాము యేసు నామములో పొందుకోండి క్రీస్తు యేసువిನಲ್ಲಿರುವಂತ ಸಕಲ ಆಶೀರ್ವಾದಗಳು ಹೊಂದಿಕೊಳ್ಳಿರಿ ಪ್ರಿಯರೇ ಐ ರಿಲೀಸ್ ಲಾರ್ಡ್ ಫಾದರ್ your presence your power your presence your glory oh God Father ಓ ನಂಬುವುದಾದ್ರೆ ದೇವರ ಮಹಿಮೆಯನ್ನು ನೀವು ನೋಡುವಿರಿ ಯೇಸುವಿನ ನಾಮದಲ್ಲಿ ರಿಲೀಸ್ your glory thank you Lord Father ಹೊಂದಿಕೋ ಯೇಸುವಿನ ನಾಮದಲ್ಲಿ ಹೊಂದಿಕೋ ಯೇಸು ನಾಮములో Lord I thank you ಕ್ರಿಸ್ತ ಯೇಸುವಿನಲ್ಲಿರುವಂತ ಸಕಲ ಆತ್ಮಿಕ ಆಶೀರ್ವಾದಗಳಿಗಾಗಿ ಸ್ತೋತ್ರ ದೇವ ಓ ಹಲ್ಲೆಲೂಯಾ ಎಸ್ ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ ದೇವರ ಶಕ್ತಿ ದೇವರ ಬಲ ಹೊಂದಿಕೊಳ್ಳ್ರಿ ಓ ರಿಲೀಸ್ Oh Father, I pray that your fire will come upon her, oh God. Oh Rabba Seketaria Kula Rabba Kala Rabba Seketaria Kula Rabba Kala Rabba Kala Rabba Mekekere Seketari Andere Rikata Rabba Lorobo Sokola Rabba La Rabba La Rabba Rabba La Rabba Oh La Rabba La Rabba La Rabba Oh La Rabba Seketaria Kula Rabba Kala Rabba 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 La Rabba Release your glory Oh La Rabba Santa Rabba a fresh fire oh God the Holy Ghost fire oh God your presence oh God Nina Abhisheka Nina Shakti Kartane Oh La Rabba Sakata Rabba Rabba Kula Rabba Kula Rabba Kula Rabba La Rabba Kala Rabba ಎಲ್ಲ ಒಂದು ನೊಗೆಗಳನ್ನು ನಾನು ಮುರಿತೇನೆ ಎಲ್ಲ ಶಾಪಗಳನ್ನು ನಾನು ಮುರಿತೇನೆ ಯೇಸುವಿನ ನಾಮದಲ್ಲಿ ಘೋಷಿಸಿರಿ ಪ್ರಿಯರೇ ನನ್ನ ಮೇಲೆ ಶಾಪಗಳಿಲ್ಲ ನಾನು ಆಶೀರ್ವದಿಸಲ್ಪಟ್ಟವನು ಐ ಆಮ್ ಅ ಬ್ಲೆಸ್ಡ್ ಚೈಲ್ಡ್ ಆಫ್ ಗಾಡ್ ನಾನು ಆಶೀರ್ವದಿಸಲ್ಪಟ್ಟವನು ಫಾದರ್ ಐ ಥ್ಯಾಂಕ್ ಯು ಲಾರ್ಡ್ ಫಾದರ್ ಓ ಹಲ್ಲೆಲೂಯಾ ಯೇಸು ನಾಮములో thank you Lord Father ಸ್ತೋತ್ರ ದೇವ thank you Lord Father thank you Lord for your blessings oh God ಓ ಸ್ವಾಮಿ ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ ನಿನ್ನ ಬಿಡುಗಡೆಗಾಗಿ ಸ್ತೋತ್ರ ದೇವ Lord release your glory ಕರ್ತನೆ ನಿನ್ನ ಆಶೀರ್ವಾದವನ್ನು ನಾನು ಹೊಂದಿಕೊಳ್ತೇನೆ ನಾನು ಸ್ವೀಕರಿಸ್ತೇನೆ ಯೇಸುವಿನ ನಾಮದಲ್ಲಿ ಹೊಂದಿಕೊಂಡಾನು ನೀ ಆಶೀರ್ವಾದದಲ್ಲಿ ನೀನು ಹೊಂದಿಕೊಂಡಾನು ಪ್ರಭುವ hallelujah thank you Lord Father ಹೊಂದಿಕೊಳ್ತೇನೆ ನಾನು ಯೇಸುವಿನ ನಾಮದಲ್ಲಿ
ಕ್ರಿಸ್ತನಲ್ಲಿರುವಂತ ಸಕಲ ಆತ್ಮಿಕ ಆಶೀರ್ವಾದ ನಾನು ಹೊಂದಿಕೊಳ್ತೇನೆ ಯೇಸುವಿನ ನಾಮದಲ್ಲಿ. ಓ ಲಾರ್ಡ್, ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ಸ್ತೋತ್ರ ದೇವ, ಸ್ತೋತ್ರ ಕರ್ತನೆ. ಸಂಪೂರ್ಣ ಸ್ವಸ್ಥತೆ ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಇನ್ ಜೀಸಸ್ ನೇಮ್. ಓ ಕಲರಬಲರಬ ಝೆಕೆಟೆರಿಯಲರಾರ. ಥ್ಯಾಂಕ್ ಯು ಲಾರ್ಡ್ ಫಾದರ್. ತಂದೆ ದೇವರೇ, ಬಿಡುಗಡೆಗಳು, ಅದ್ಭುತ ಕಾರ್ಯಗಳು, ಸ್ವಸ್ಥತೆಗಳು ನಾನು ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಜನರನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ವಾಕ್ಯವನ್ನು ಹಿಡಿದುಕೊಳ್ಳುವಂತೆ ಸಹಾಯ ಮಾಡ್ರಿ ಸ್ವಾಮಿ. ವಾಕ್ಯವು ಪ್ರಬಲವಾಗಿ ನಮ್ಮಲ್ಲಿ ಬೆಳೆಯಲಿ, ವಾಕ್ಯದ ಫಲಗಳನ್ನು ನಾವು ಅನುಭವಿಸುವಂತೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೀವು ಕೇಳಿದಂತ ವಾಕ್ಯ ನಿಮ್ಮ ಹೃದಯದಲ್ಲಿರಲಿ, ಬಾಯಲ್ಲಿರಲಿ ಪ್ರಿಯರ್. ಈ ಇಡೀ ವಾರ ಅದನ್ನು ನೀವು ಘೋಷಣೆ ಮಾಡಬೇಕು. ಆಮೆನ್. ಗಾಡ್ ಬ್ಲೆಸ್ ಯು.